ಅದಕ್ಕಾಗಿ ನೀವೆಲ್ಲರೂ ಕೂಡ ಶಿವನನ್ನೇ ಸಾಕ್ಷಾತ್ಕರಿಸಿಕೊಂಡಿರುವಂತಹ, ಶಿವನಿಂದ ದಿವ್ಯ ಅನುಗ್ರಹವನ್ನು ಪಡ್ಕೊಂಡಿರುವಂತಹ ಒಬ್ಬ ಬಾಲಕನ ಕಥೆಯನ್ನ ಇವತ್ತೆಲ್ಲರೂ ಕೇಳುವಂತಹ ಪ್ರಯತ್ನವನ್ನ ಮಾಡೋಣ. ಹಿಂದಿನ ಕಾಲದಲ್ಲಿ ನೀವೆಲ್ಲರೂ ಕೇಳಿರುವಂಥದ್ದೇ ಒಬ್ಬ ದಂಪತಿಗಳು, ಇಬ್ಬ ಋಷಿ ದಂಪತಿಗಳು ಅಂತ ಹೇಳಿ. ಆ ಋಷಿಯ ಹೆಸರು ಏನಂದ್ರ ಮೃಕಂಡು ಅನ್ನುವಂಥ ಒಬ್ಬ ಮುನಿ. ಮೃಕಂಡು ಅನ್ನುವಂಥ ಮುನಿ ಅವನು ನಿತ್ಯ ಶಿವಪೂಜೆಯಲ್ಲಿ ಪಾಲ್ಗೊಳ್ಳುವಂತಹ, ನಿತ್ಯ ದಾನ ಧರ್ಮಾದಿಗಳನ್ನು ಮಾಡುವಂತಹ, ನಿತ್ಯವೂ ಸತ್ಸಂಗದಲ್ಲಿ ಪಾಲ್ಗೊಳ್ಳುವಂತಹ ಚರಿತ್ರೆಯನ್ನು ಇಟ್ಕೊಂಡಿರುವಂತಹ ಆ ಮೃಕಂಡು ಋಷಿ ಅನೇಕ ದಾನ ಧರ್ಮಾದಿ ಕಾರ್ಯಗಳನ್ನ, ಧರ್ಮ ಕಾರ್ಯಗಳನ್ನ ಮಾಡ್ಕೊಂತ ಬರ್ತಿದ್ದ. ಅವನಿಗೆ ತಕ್ಕ ಹಾಗೆ ಅವನ ಹೆಂಡತಿಯು ಕೂಡ, ಋಷಿಯ ಪತ್ನಿಯು ಕೂಡ ಹೇಗೆ ಗಂಡನ ಮಾರ್ಗದಲ್ಲಿಯೇ ಅವರು ನಡೆದುಕೊಂಡು ಆ ಗಂಡನಂತೆಯೇ ದಾನ ಧರ್ಮಾದಿಗಳಲ್ಲಿ, ಸಂಸ್ಕಾರಾದಿ ಕಾರ್ಯಗಳಲ್ಲಿ ಪಾಲ್ಗೊಂಡು ಅವರು ಉತ್ತಮವಾಗಿರುವಂತಹ ಸಂಸ್ಕಾರವನ್ನು ನಡೆಸ್ತಿದ್ರು. ಆದರೆ ಭಗವಂತ ಎಲ್ಲವನ್ನು ಪರೀಕ್ಷೆ ಮಾಡ್ತಾನೆ. ಯಾಕಂದ್ರೆ ಯಾರು ಕಬ್ಬಿಣವನ್ನ ತಿಕ್ಕಿ ನೋಡಂಗಿಲ್ಲ, ಈಗ ಚಲೋ ಐತೆ ಒರಿಜಿನಲ್ ಐತೆ ಅಂತ ಹೇಳಿ. ಆದ್ರೆ ಬಂಗಾರವನ್ನು ಎಲ್ಲರೂ ತಿಕ್ಕಿ ನೋಡ್ತಾರೆ, ಯಾಕಂದ್ರೆ ಇದು ಒರಿಜಿನಲ್ ಐತೋ, ಮ್ಯಾಲ ಗೆಲೆಟ್ ಕೋಟಿಂಗ್ ಐತೋ ಅಂತ ಹೇಳಿ. ಹಂಗ ಪರಮಾತ್ಮ ನಿಷ್ಠಾವಂತ ಭಕ್ತರನ್ನೇ ಪರೀಕ್ಷೆ ಮಾಡ್ತಾನೆ. ನೀವೆಲ್ಲರೂ ಅನ್ಬಹುದು, ಅಲ್ರಿ ನಾನು ಬಹಳ ಪೂಜೆ ಮಾಡ್ತೀನಿ, ಬಹಳ ಭಕ್ತಿ ಮಾಡ್ತೀನಿ, ನಮ್ಮಲ್ಲಿ ದಿನನಿತ್ಯವಾಗಿ ದೇವರ ಪೂಜೆ ಪುನಸ್ಕಾರ ಇತ್ಯಾದಿ ಎಲ್ಲ ಮಾಡ್ತೀವಿ, ಇಂತಹ ಸತ್ಕಾರ್ಯಗಳು ನಡೆದಾಗ ನನ್ನ ಕೈಲಿಂದ ಆದಷ್ಟು ಸೇವೆ ಮಾಡ್ತೀನಿ, ಧನ ಸಹಾಯವನ್ನು ಮಾಡ್ತೀನಿ, ಆದ್ರೂ ಸಹಿತ ನನಗೆ ಯಾಕೆ ಕಷ್ಟ ಬರ್ತಾವೋ ಅಂತ ನೀವು ಒಂದಿಷ್ಟು ಭಾವಿಸ್ಬಹುದು. ಆದ್ರೆ ನೀವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂಥದ್ದು ಏನಂದ್ರೆ ಬಂಧುಗಳೇ, ಈ ಒಂದು ಪರಮಾತ್ಮ ಪರೀಕ್ಷೆ ಯಾರನ್ನು ಮಾಡ್ತಾನಂದ್ರ ಸಾದಾ ಇದ್ದವ್ರನ್ನ ಮಾಡಂಗಿಲ್ಲ. ನೀವು ಶೇಂಗಾ ಹೊಡಿತಿರ್ತೀರಲ್ಲ, ಶೇಂಗಾ ಹೊಡ್ಯಾಗ ಸೊಳ್ಕಾಯಿ ಯಾರು ಹೊಡ್ಕೊಂಡಿರ್ತೀರ? ಸೊಳ್ಕಾಯಿ ಯಾರು ಇಲ್ಲ, ಸೊಳ್ಕಾಯಿ ಯಾರು ಹೊಡೆಯಂಗಿಲ್ಲ. ಅದ್ರ ಮರದಾಗ ಹಾಕೊಂಡು ಕೇರಿ ಸೊಳ್ಳೆಲ್ಲ ಹಾರಿಸಿ ಹೋಗ್ಬಿಡ್ತೀರಿ, ಗಟ್ಟಿ ಮಾತ್ರ ಹೊಡ್ಕೊತ್ಕೊಂಡಿರ್ತೀರಿ. ಹಂಗ ಪರಮಾತ್ಮ ಯಾರನ್ನು ಪರೀಕ್ಷೆ ಮಾಡ್ತಾನಂದ್ರ ಭಕ್ತಿವಂತರನ್ನ, ನಿಷ್ಠಾವಂತರನ್ನ, ಶ್ರದ್ಧಾಪೂರ್ವಕವಾಗಿ ಪೂಜೆ ಪುನಸ್ಕಾರಾದಿಗಳನ್ನ, ಧರ್ಮಾದಿಗಳನ್ನ ಮಾಡುವಂಥವರನ್ನೇ ನಾವು ಪರೀಕ್ಷೆ ಮಾಡ್ತಾನೆ ಹೊರತು ಸಾಮಾನ್ಯರನ್ನ ಪರೀಕ್ಷೆ ಮಾಡೋದಿಲ್ಲ. ಅದಕ್ಕಾಗಿ ಮೃಕಂಡು ಮುನಿಯನ್ನ ಅವರಿಬ್ಬರು ದಾಂಪತ್ಯ ಜೀವನದಲ್ಲಿ ಸುಖವಾಗಿ ಸಂತೋಷದಿಂದ ನಡ್ಕೊಂಡು ಹೋಗಿರುತ್ತಿರುವಂತಹ ದಾಂಪತ್ಯಕ್ಕೆ ಒಂದು ಕೊರತೆ ಉಂಟಾಗಿತ್ತು. ಏನಪ್ಪಾ ಅಂದ್ರೆ ಆ ಇಬ್ಬರೂ ದಂಪತಿಗಳಿಗೆ ಸಂತಾನದ ಭಾಗ್ಯ ಇರಲಿಲ್ಲ. ಅಂತಹ ಸಂತಾನದ ಭಾಗ್ಯ, ಹೆಣ್ಮಕ್ಕಳಿಗೆ ಸಂತಾನದ ಭಾಗ್ಯ ಹೊಂದಿದ್ರೆ ಅವರು ಕೋಟಿ ಕೊಟ್ಟು ಬೇರೆ ಏನೂ ಬೇಕಾಗೋದಿಲ್ಲ. ಅಂತಹ ಸಂತಾನ ಭಾಗ್ಯ ಆ ದಂಪತಿಗಳಲ್ಲಿ ಇರಲಿಲ್ಲ. ಹಾಗಾಗಿ ಆ ಇಬ್ಬರೂ ದಂಪತಿಗಳು ಎಷ್ಟೋ ದೇವರಿಗೆ ಹರಕೆ ಬರ್ತಾರೆ, ಎಷ್ಟೋ ದೇವರಿಗೆ ಬೇಡ್ಕೋತಾರೆ, ಎಷ್ಟೋ ದೇವರಿಗೆ ಹೋಗಿ ಕಾಯಿ ಕಟ್ಟಿ ಬರ್ತಾರ, ತೊಟ್ಲ ಕಟ್ಟಿ ಬರ್ತಾರೆ, ಏನೇನೇನೋ ಮಾಡ್ತಾರ. ಆದ ಸಹಿತ ಅವ್ರಿಗೆ ಸಂತಾನ ಭಾಗ್ಯವಾಗೋದಿಲ್ಲ. ಅದಕ್ಕೆ ಆ ಮೃಕಂಡು ಋಷಿ ಒಂದು ದಿನ ಏನ್ ಮಾಡ್ತಾನಂದ್ರ, ಆ ಕಡೆ ಈ ಕಡೆ ದೇವರಿಗೆ ಹೋಗಿ ಬೇಡ್ಕೊಳ್ಳೋದು ಇದೆಲ್ಲ ಬಿಡುನು, ನಾನು ಆ ಪರಮಾತ್ಮರನ್ನ ಕುರಿತು ಘೋರವಾಗಿರುವಂತ ತಪಸ್ಸನ್ನ ಆಚರಿಸಿ ಅವನನ್ನ ಪ್ರತ್ಯಕ್ಷ ಮಾಡಿಕೊಂಡೇ ಅವನಿಂದ ನಾನು ಸಂತಾನವನ್ನು ಪಡಿಬೇಕು ಅನ್ನುವಂತ ನಿರ್ಧಾರ ಮಾಡ್ತಾನೆ. ಯಾರು? ಮೃಕಂಡು ಋಷಿ ಅತ್ಯಂತ ಘೋರವಾಗಿರುವಂತಹ ತಪಸ್ಸನ್ನು ಆಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಬ್ಬರು ದಂಪತಿಗಳು ಆ ನದಿ ಸಮೀಪಕ್ಕೆ ಹೋಗಿ ಶಿವಲಿಂಗವನ್ನು ತಯಾರಿಸಿ ಆ ಶಿವಲಿಂಗದ ಮುಂದೆ ಆ ಮೃಕಂಡು ಮುನಿ ಆ ಪರಮೇಶ್ವರನ ಧ್ಯಾನದಲ್ಲಿ ಮುಳುಗುತ್ತಾನೆ. ಓಂ ನಮಃ ಶಿವಾಯ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಒಂದು ತಿಂಗಳಲ್ಲ, 2 ತಿಂಗಳಲ್ಲ, ವರ್ಷಾನುಗಟ್ಲೆ ಓಂ ನಮಃ ಶಿವಾಯ ಶಿವ ಪಂಚಾಕ್ಷರಿ ಮಂತ್ರವನ್ನ ಅವನು ಹಗಲು ರಾತ್ರಿ ಎನ್ನದೆ, ಊಟ ನಿದ್ರೆ ಎನ್ನದೆ, ಬಿಸಿಲು ಮಳೆ ಎನ್ನದೆ ಓಂ ನಮಃ ಶಿವಾಯ ಎನ್ನುವಂತ ಮಂತ್ರ ಜಪದಲ್ಲಿ ತೊಡಗುತ್ತಾನೆ. ಬಂಧುಗಳೇ, ಒಂದು ತಿಳ್ಕೊರಿ, ಅನೇಕ ಮಂತ್ರಗಳನ್ನ ನಾವು ನೋಡ್ತೇವೆ, ಅನೇಕ ಮಂತ್ರಗಳನ್ನ ಕೇಳ್ತೇವೆ. ಸಪ್ತ ಕೋಟೀಷು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್, ಬ್ರಹ್ಮ ವಿಷ್ಣುವಾದಿ ದೇವೇಶು ಯಥಾಶಂಭುರ್ ಮಹತ್ತರಃ. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಅಂತ ಹೇಳಿ ನಾವು ಪರಿಗಣನೆ ಮಾಡಕ್ ಹೋದ್ರೆ ಅಲ್ಲಿ ಪರಮಾತ್ಮನೇ, ಶಿವನೇ ಶ್ರೇಷ್ಠ ಅಂತ ಹೇಳಿ ನಾವು ಹೇಗೆ ಹೇಳ್ತೀವೋ ಹಾಗೆ ಬಂಧುಗಳೇ, ಜಗತ್ತಿನಲ್ಲಿ ವೇದಗಳಲ್ಲಿ ಉಪನಿಷತ್ತುಗಳು ಎಲ್ಲ ಕಡೆ ಕೂಡಿ 7 ಕೋಟಿ ಮಂತ್ರಗಳದಾವು.
7 ಕೋಟಿ ಮಂತ್ರಗಳು. ನಾವು ಮನೆಯೊಳಗೆ ಹೇಳುವಂತಹದ್ದು ಕೆಲವು ಯಾವುದೋ ಒಂದು ಮೃತ್ಯುಂಜಯ ಮಂತ್ರ ಹೇಳ್ತೀವಿ ಅನ್ಕೋರಿ. ಓಂ ಭೂರ್ಭುವಸ್ವಃ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಇದು ಒಂದು ಮಂತ್ರ. ಇದು ನಾವು ಮೃತ್ಯುಂಜಯ ಮಂತ್ರ ಅಂತೀವಿ. ಅಥವಾ ರುದ್ರದಲ್ಲಿ ನಾವು ಮಂತ್ರಗಳನ್ನ ತಗೋಬೇಕಾಗಿತ್ತು ಅಂದ್ರೆ ಓಂ ಹರ 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 ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಅರುಣಾಯ ಚ ನಮಃ ಶಂಗಾಯ ಚ ಪಶುಪತಯೇ ಚ ನಮಃ ಉಗ್ರಾಯ ಚ ಭೀಮಾಯ ಚ. ಇಂತಹ ಅನೇಕ ಮಂತ್ರಗಳಿದ್ರ ಎಷ್ಟು ಮಂತ್ರ ಅದಾವ ಅಂದ್ರೆ 7 ಕೋಟಿ ಮಂತ್ರಗಳದಾವ. 7 ಕೋಟಿ ಮಂತ್ರಗಳಲ್ಲಿ ಅದು ಎಂತಹ ಮಂತ್ರ ಅಂದ್ರ 7 ಕೋಟಿ ಸಪ್ತ ಕೋಟೀಶು ಮಂತ್ರೇಶು. ಇಷ್ಟು ಜನ ಆದ್ರಲ್ಲ ಇದ್ರೊಳಗೆ ಯಾರು ಶ್ರೇಷ್ಠರು ಅಂತೇಳಿ ನಾವು ಹೆಂಗೆ ಹೇಳಕ್ ಬರ್ತೈತಿ? ಯಾರಲ್ಲಿ ಧರ್ಮ ಕಾರ್ಯ, ಯಾರಲ್ಲಿ ಉತ್ತಮ ಗುಣಗಳು, ಯಾರಲ್ಲಿ ಹಿರಿಯರ ಬಗ್ಗೆ ಗೌರವ, ಯಾರಿಗೆ ಉತ್ತಮ ಕಾರ್ಯಗಳ ಕಡೆಗೆ ಒಲುಮೆ ಇರ್ತದೋ ಅಂಥವ್ರಿಗೆ ನಾವು ಉತ್ತಮರು ಅಂತ ಹೆಂಗೆ ಹೇಳ್ತೀವೋ ಹಂಗ 7 ಕೋಟಿ ಮಂತ್ರಗಳಲ್ಲಿ ಮಹಾನ್ ಪಂಚಾಕ್ಷರಿ ಮಂತ್ರ ಅನ್ನೋದು 7 ಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾಗಿರುವಂತ ಮಂತ್ರ ಅಂತ ಹೇಳಿ ಘಂಟಾಘೋಷವಾಗಿ ಸಾರ್ಕೊಂಡು ಬರ್ತಾರೆ ಶಾಸ್ತ್ರಗಳು. ಪಂಚಾಕ್ಷರಿ ಮಂತ್ರ ಅಂತ ಕರೀತಾರ. ಇದಕ್ಕೆ ಓಂ ಸೇರಿಸಿದ್ರ ಷಡಕ್ಷರಿ ಮಂತ್ರ. ಬರೇ ನಮಃ ಶಿವಾಯ ಅಂದಿವಂದ್ರೆ ಅದು ಪಂಚಾಕ್ಷರಿ ಮಂತ್ರ. ಜಪ ಮಾಡುವಾಗ ಓಂಕಾರ ಸಹಿತವಾಗಿ ಮಾಡಬೇಕು ಅನ್ನುವಂಥ ನಿಯಮ ಇರೋದ್ರಿಂದ ಓಂ ನಮಃ ಶಿವಾಯ. ಮೃಕಂಡು ಮುನಿ ಏನ್ ಮಾಡಕತ್ತಿದ್ದ? ಹಗಲು ರಾತ್ರಿ ಅನ್ನದೆ ಮಳಿ ಬಿಸಿಲು ಅಲ್ಲಾರದೆ ಅವನು ಶಿವ ಪಂಚಾಕ್ಷರಿ ಮಂತ್ರದೊಳಗ ಮಗ್ನನಾಗಿ ಬಿಟ್ಟಿದ್ದ. ಶಿವ ಪಂಚಾಕ್ಷರಿ ಮಂತ್ರ ಜಪವನ್ನು ಮಾಡುತ್ತಿರುವಂತ ಆ ಋಷಿಗೆ ಅವನ ಪತ್ನಿ ನಿತ್ಯ ಬೇಕಾಗಿರುವಂತ ಪೂಜಾ ಸಾಮಾನುಗಳನ್ನ ಒದಗಿಸ್ತಿದ್ಲು. ಬೇಕಾಗಿರುವಂತ ಎಲ್ಲ ಸೌಕರ್ಯಗಳನ್ನ ಆ ಪತ್ನಿ ಮಾಡ್ತಿದ್ಲು. ಹೀಗೆ ಇಬ್ಬರು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅನ್ನುವಂತೆ ಇಬ್ಬರೂ ಕೂಡಿ ಆ ಪರಮೇಶ್ವರನ್ನ ಒಲುಮೆ ಮಾಡಿಕೊಳ್ಳುವ ಸಲುವಾಗಿ, ಆ ಪರಮೇಶ್ವರನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಲುವಾಗಿ ಅವರು ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಜಪದಲ್ಲಿ, ಶಿವನ ಧ್ಯಾನದಲ್ಲಿ ಇಬ್ಬರು ಮಗ್ನರಾಗಿ ಬಿಡ್ತಾರೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 1 ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳಲ್ಲ, ವರ್ಷಾನುಗಟ್ಲೆ ಆ ಮೃಕಂಡು ಋಷಿ ಶಿವನ ಜಪದಲ್ಲಿ ಮಗ್ನನಾಗ್ತಾನೆ. ಒಂದು ದಿನ ಹಿಂಗಿರ್ತೈತಿಲ್ಲ, ಯಾರ ಭಕ್ತಿ ಯಾವಾಗ ಪ್ರತ್ಯಕ್ಷ ಆಗ್ತೈತೆ ಅಂತ ಹೇಳಕ್ ಬರಂಗಿಲ್ಲ, ಯಾರ ಭಾಗ್ಯ ಯಾವಾಗ ಪ್ರತ್ಯಕ್ಷ ಆಗ್ತೈತೆ ಅಂತ ಹೇಳಕ್ ಬರಂಗಿಲ್ಲ. ಆ ಮೃಕಂಡು ಋಷಿ ಅನೇಕ ದಿನಗಳಿಂದ ವರ್ಷಾನುಗಟ್ಲೆ ಓಂ ನಮಃ ಶಿವಾಯ ಅನ್ನುವಂತ ಜಪ ಮಾಡ್ತಿದ್ದಲ್ಲ. ಜಪ ಮಾಡಿದ್ರೆ ಆ ಪರಮಾತ್ಮನಿಗೆ ಇವತ್ತು ಅವನ ಭಕ್ತಿ ಮುಟ್ಟಿತು. ಆ ಪರಮಾತ್ಮ ಮ್ಯಾಲ ಕುಂತು ಹಿಂಗಂತಿದ್ದಲ್ಲ, ಹೇ ಮೃಕಂಡು ಋಷಿ, ನೀನು ಮಾಡುವಂತಹ ನನ್ನ ಧ್ಯಾನ, ನೀನು ಮಾಡುವಂತ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ನಾನು ಇದೋ ನಿನ್ನ ಮುಂದೆ ಪ್ರತ್ಯಕ್ಷ ಆಗ್ತೇನೆ ಅಂತ ಹೇಳಿ ಮನಸ್ಸಿನಲ್ಲಿ ಅನ್ಕೊಂಡ ಪರಮಾತ್ಮ ಏನ್ ಮಾಡ್ತಾನಂದ್ರ, ಆ ಮೃಕಂಡು ಋಷಿ ನದಿ ದಂಡಿಗೆ ಏನ ಲಿಂಗ ಮಾಡಿ ಆ ಧ್ಯಾನ ಮಾಡ್ತಿದ್ದಲ್ಲ, ಅವನೊಂದು ಪ್ರತ್ಯಕ್ಷವಾಗಿ ಬಿಡ್ತಾನೆ. ಆ ಪ್ರತ್ಯಕ್ಷ ಆಗಿರುವಂತ ಸಂದರ್ಭದಲ್ಲಿ ಆ ಮೃಕಂಡು ಋಷಿಯ ಪತ್ನಿ ಈ ಪೂಜೆಗೆ ಬೇಕಾಗಿರುವಂತ ನೀರು ತರಕ್ಕೆ ಹೊಳಿ ದಂಡಿಗೆ ಹೋಗಿರ್ತಾಳ. ಆಕೆ ಇರಂಗಿಲ್ಲ, ಪತ್ನಿ ಇರಂಗಿಲ್ಲ. ಪತ್ನಿ ನೀರು ತರಕ್ಕೋ ಹೂ ತರಕ್ಕೋ ಹೋಗಿರ್ತಾಳ. ಈ ಋಷಿ ಒಬ್ಬನೇ ಇರ್ತಾನ. ಆ ಋಷಿಯ ಮುಂದ ಆ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನ. ಆವಾಗ ಶಿವನ ಒಂದು ತೇಜಸ್ಸನ್ನು ಕಂಡು ಈ ಮೃಕಂಡು ಋಷಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ, ಹೇ ಪರಮಾತ್ಮ, ಕರುಣಾಸಾಗರ, ಕರುಣಾಲಯ, ಭಗವಂತ, ಇಷ್ಟು ದಿನಗಳ ನಂತರ ನನ್ನ ಭಕ್ತಿ ನಿನಗೆ ಅರ್ಪಿತವಾಯಿತೆ. ಇಷ್ಟು ವರ್ಷದಿಂದಲೂ ನಾನು ನಿನ್ನನ್ನ ಭಕ್ತಿಯಿಂದ ಜಪಿಸುತ್ತಾ ಬಂದಿರುವೆ. ಈಗಲಾದರೂ ನನ್ನ ಭಕ್ತಿಗೆ ನೀನು ಮೆಚ್ಚಿದೆಯ ಪರಮಾತ್ಮ ಅಂತ ಹೇಳಿ ಪರಿಪರಿಯಾಗಿ ಕರುಣಾ ಸಮುದ್ರ, ದಯಾ ಸಿಂಧು, ದೀನ ಬಂಧು ಅಂತ ಹೇಳಿ ಆ ಪರಮೇಶ್ವರನನ್ನ ಸ್ತೋತ್ರ ಮಾಡ್ತಾನೆ ಮೃಕಂಡು ಋಷಿ. ಇವನು ಮಾಡುವಂತಹ ಸ್ತೋತ್ರಕ್ಕೆ ಪ್ರಸನ್ನನಾಗಿರುವಂತಹ ಆ ಪರಮಾತ್ಮ ಕೇಳ್ತಾನ, ಹೇ ಋಷಿ, ಹೇ ಮೃಕಂಡುವೆ, ಯಾಕಪ್ಪ ನನ್ನನ್ನು ಕುರಿತು ಇಷ್ಟು ಘೋರವಾಗಿ ತಪಸ್ಸನ್ನು ಯಾಕೆ ಆಚರಣೆ ಮಾಡಕತ್ತಿದ್ಯಾ?
ಏನು ನನ್ನಿಂದ ಏನು ನಿನಗೆ ಬೇಕಾಗಿದೆ ಹೇಳು, ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ನಿನಗೆ ಬೇಕಾದ ವರವನ್ನು ಕೊಡುತ್ತೇನೆ, ಕೇಳು ಅಂತ ಹೇಳಿ ಆ ಪರಮೇಶ್ವರ ಅವನಿಗೆ ಆಶೀರ್ವಾದ ಮಾಡ್ತಾನ. ಆವಾಗ ಈ ಮೃಕಂಡು ಋಷಿ, ಹೇ ಪರಮಾತ್ಮ, ನನಗಿನ್ನೇನು ಬೇಕು, ಎಲ್ಲವೂ ಇದೆ, ಸಂಪತ್ತಿದೆ, ಜ್ಞಾನವಿದೆ, ಸತಿ ಇದ್ದಾರೆ, ಎಲ್ಲ ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಎಲ್ಲನೂ ಇದೆ, ಆದ್ರೆ ನನಗೆ ಒಂದು ಕೊರತೆ ಇದೆ ಪರಮಾತ್ಮ, ನನಗ ಪುತ್ರ ಸಂತಾನವನ್ನು ಕರುಣಿಸು, ನನ್ನ ವಂಶ ವೃದ್ಧಿ ಆಗುವಂತಹ, ನನ್ನ ವಂಶಕ್ಕೆ ದೀಪ ಬೆಳಗುವಂತಹ ಒಬ್ಬ ಪುತ್ರ ಸಂತಾನನನ್ನು ನನಗೆ ಕರುಣಿಸು ಪರಮಾತ್ಮ ಅಂದಾಗ ಪರಮಾತ್ಮ ಒಂದು ಕ್ಷಣ ಕಣ್ಮುಚ್ಚಿ ಏನ್ ಹೇಳ್ತಾನಂದ್ರ ಮೃಕಂಡು ಋಷಿಗೆ, ಹೇ ಮೃಕಂಡು ಋಷಿಯೇ, ನಿನ್ನ ಜಾತಕದಲ್ಲಿ ನಿನ್ನ ಒಂದು ಭವಿಷ್ಯದಲ್ಲಿ ಸಂತಾನ ಯೋಗವಿಲ್ಲಪ್ಪ, ನಿನ್ನಲ್ಲಿ ಸಂತಾನ ಯೋಗವೇ ಇಲ್ಲ ನಿನಗೆ. ಆದ್ರೂ ಸಹಿತ ನಿನ್ನ ಭಕ್ತಿಗೆ ನಾನು ಮೆಚ್ಚಿ, ನೀನು ಮಾಡಿರುವಂತ ತಪಸ್ಸಿಗೆ ಮೆಚ್ಚಿ ನಾನು ನಿನಗೆ ಒಂದು ವರವನ್ನು ಕೊಡಬಲ್ಲೆ ಅಂತ ಹೇಳ್ತಾನೆ ಪರಮಾತ್ಮ. ಓ, ಇನ್ನು ಇವು ಅಷ್ಟೇ ಬೇಕಾಗಿತ್ತು, ಮತ್ತೇನ್ ಬೇಕು? ಬ್ಯಾಸಿಯಾಗ ಬರಗಾಲದಾಗ ಮಳಿ ಒಂದು ಹನಿ ನೆಲಕ್ಕೆ ಮಳಿ ಬಿದ್ರೂ ಸಾಕಾಗಿರುತ್ತೆ, ಬೇರೆ ಏನು ಕೋಟಿ ರೂಪಾಯಿ ಕೊಡ್ತಂದ್ರೆ ಬೇಕಾಗಿಲ್ಲ. ವರ್ಷಾನುಗಟ್ಲೆ ಬರ ಬಿದ್ದಾಗ ಯಾರೇ ಬಂದು ನಿಮ್ಮ ಊರಾಗ ರೊಕ್ಕದ ಮಳಿ ಸುರಿಸ್ತಂದ್ರೆ ರೊಕ್ಕ ಯಾರು ಬೇಡ್ತಾರ? ಮಾರಾಯ ರೊಕ್ಕ ತಗೊಂಡು ಬೆಂಕಿ ಹಚ್ಚು, ನಮ್ಗೆ ಮಳಿ ಬೇಕಾಗಿತ್ತು. ಈಗ ಹಂಗ ಇವಾಗ ಬೇಕಾಗಿದ್ದೇ ಅದು. ನೀನು ನನಗೆ 10 ಮಕ್ಕಳ ಕೇಳಾಕತ್ತಿಲ್ಲ, ನನಗೆ ಒಂದೇ ಒಂದು ಸಂತಾನ ಭಾಗ್ಯವನ್ನು ಕರುಣಿಸು ಅಂತ ಹೇಳಿ ಕೇಳಿದೆ. ಅದನ್ನು ಕೇಳಿ ಪರಮಾತ್ಮ ಒಂದು ಭಾಗ್ಯ ಕರುಣಿಸ್ತೀನಿ ಅಂತಾನ, ಆದ್ರ ಅದಕ್ಕೆ ಕೆಲವು ನಿಯಮಗಳನ್ನು ಹೇಳ್ತಾನೆ. ಮೃಕಂಡು ಋಷಿಯೇ, ನೀನು ನಿನ್ನ ಭಕ್ತಿಯ ಪೂರ್ವಕವಾಗಿ ತಪಸ್ಸನ್ನು ಆಚರಿಸಿದೆ, ಆದ್ರೆ ನಾನು ನಿನಗೆ ಒಂದು ಸಂತಾನ ಭಾಗ್ಯವನ್ನ ನೀಡಬಲ್ಲೆ, ಆದ್ರೆ ಅದು ಹಿಂಗೈತಲ್ಲ, ನೀನೇ ನಿರ್ಧಾರ ಮಾಡ್ಬೇಕು. ನಿನಗೆ 2 ಆಪ್ಷನ್ಸ್ ಕೊಡ್ತೀನಿ ಅಂತ ಹೇಳ್ತಾನ ನಾವು. 2 ಆಪ್ಷನ್ ಕೊಡ್ತೀನಿ, ಅದ್ರಾಗ ಯಾವ್ದು ಬೇಕನ್ನೋದು ನೀನು ಆಯ್ಕೆ ಮಾಡ್ಕೋಬೇಕು. ನಿನಗ ಆ ಆಯ್ಕೆಗಳು 2 ಯಾವುವು ಅಂದ್ರ, ದುಷ್ಟನು, ಚಟಕೋರನು, ಸಮಾಜದಲ್ಲಿ ಎಲ್ಲರಿಗೆ ಅತ್ಯಂತ ದೂಷಿತನಾಗಿರುವಂಥವನು, ಕೆಟ್ಟವನು, ನಿನ್ನ ವಂಶಕ್ಕೆ ಕಳಂಕವನ್ನು ತರುವಂಥವನು, ಇಂಥ ತಾಯಿ ತಂದೆಯ ಹೊಟ್ಟೆಯಿಂದ ಹುಟ್ಟಿರುವಂತಹ ಅಂತೇಳಿ ಆ ತಾಯಿ ತಂದೆಗೆ ಕೆಟ್ಟ ಹೆಸರು ತರುವಂತಹ ದೀರ್ಘಾಯುಷ್ಯವನ್ನು ಹೊಂದಿರುವಂತಹ ಪುತ್ರ ಬೇಕೋ? ದೀರ್ಘ ಆಯುಷ್ಯವನ್ನು ಹೊಂದಿರುವಂತಹ ಪುತ್ರ ಕೆಟ್ಟದನ, ಸುಮಾರದನ, ನಿನ್ನ ವಂಶಕ್ಕೆ ಕೆಟ್ಟ ಹೆಸರು ತರ್ತಾನ, ಕಳಂಕ ತರ್ತಾನ, ಅಂತಹ ವ್ಯಕ್ತಿ 100 ವರ್ಷದವದನ್, 100 ವರ್ಷ ಹೊಂದಿರುವಂತಹ ಅಂತಹ ಕೆಟ್ಟ ವ್ಯಕ್ತಿ ಬೇಕು? ಕೇವಲ 16 ವರ್ಷಗಳನ್ನ ಹೊಂದಿರುವಂತಹ, ನಿನ್ನ ವಂಶಕ್ಕೆ ಕೀರ್ತಿಯನ್ನು ತರುವಂತಹ, ನಿನಗೆ ತಕ್ಕಂತ ಮಗನಾಗಿ ಬೆಳೆಯುವಂತಹ, ನಿನ್ನ ವಂಶಕ್ಕೆ ಉತ್ತಮ ರೀತಿಯಾಗಿರುವಂತಹ ಗೌರವವನ್ನು ತಂದು ಕೊಡುವಂತಹ, ಹೌದು ಇಂಥವ್ರ ಮಗ ಹಿಂಗೆ ಅದಾನಂತೇಳಿ ನಿನಗೆ ಉತ್ತಮ ಹೆಸರನ್ನು ತರುವಂತ 16 ವರ್ಷ ಆಯುಷ್ಯಿರುವ ಬಾಲಕ ಬೇಕು ಅಂತ ಹೇಳಾಗ್ತೇನೆ. ದಿಗಲು ಬಡಿಕೆವು ಏನ್ ಮಾಡ್ಬೇಕು? ಒಂದು ಕ್ಷಣ ಕಣ್ಣು ಮುಚ್ಚಿದ, ಹೇ ಭಗವಂತ, ಅನಾಚಾರವಂತನು, ದುಷ್ಟನು, ಲೋಭಿಯು, ಮೂರ್ಖನು ಆಗಿರುವಂತಹ 100 ವರ್ಷ ಬಾಳುವಂತಹ ಮಗ ನನಗೆ ಬೇಡ. ಅವ 16 ವರ್ಷ ಬದುಕಲಿ, 4 ಮಂದಿ ಕಡೆ ಹೌದಲ್ಲೇ ಹುಡುಗ ಅನಸುವಾಗ ಬದುಕಿದ್ರೆ ಸಾಕು, ನನ್ನ ವಂಶಕ್ಕೆ ಒಂದು ಕೀರ್ತಿಯನ್ನು ತರುವಂತಹ ಮಗ ಇದ್ರೆ ಸಾಕು. ಇದೆಲ್ಲದಕ್ಕಿಂತಲೂ ಹೆಚ್ಚಿಗೆ ಆ ನನ್ನ ಮಗ ಶಿವಭಕ್ತಿವಂತನಾಗಿದ್ರೆ ಸಾಕು. ನನಗೆ ಈ 100 ವರ್ಷದ ಮಗ ಬೇಡ, ಬರೀ 16 ವರ್ಷದ ಆ ಭಕ್ತಿವಂತ, ನಿಷ್ಠಾವಂತ, ಶ್ರದ್ಧಾವಂತ, ಉತ್ತಮವಾಗಿರುವಂತ ವ್ಯಕ್ತಿತ್ವವನ್ನು ಹೊಂದಿರುವಂತ ಮಗನನ್ನೇ ಕರುಣಿಸು ಪರಮಾತ್ಮ ಅಂತ ಹೇಳ್ತಾರೆ. ವರಮೇಕೋ ಗುಣೋ ಪುತ್ರೋ ನಚ ಮೂರ್ಖ ಶತಾನ್ಯಪಿ ಹೆಂಗ ಹೇಳ್ತಾರೆ. ಇಂಥ ಪರಮಾತ್ಮ ಏನ್ ಕೇಳ್ತಾನಲ್ಲ, ಇದಕ್ಕ ಅವ ಒಂದು ಉತ್ತರ ಹೇಳ್ತಾನ. ಪರಮಾತ್ಮ, ನನಗ ಮೂರ್ಖರಾಗಿರುವಂತಹ 100 ಮಕ್ಕಳನ್ನು ತಗೊಂಡು ಏನ್ ಮಾಡ್ಲಿ? ನಾನು ಬುದ್ಧಿಹೀನರಾಗಿರುವಂತ 100 ಮಕ್ಕಳನ್ನು ತಗೊಂಡು ಏನ್ ಮಾಡ್ಲಿ? ನನಗೆ ಬುದ್ಧಿಹೀನರಾಗಿರುವಂತ 100 ಮಕ್ಕಳು ಬೇಡ, ಒಬ್ಬನೇ ಉತ್ತಮನಾಗಿರುವಂತಹ, ಉತ್ತಮ ಗುಣವನ್ನ ಹೊಂದಿರುವಂತಹ ಗುಣೇ ಪುತ್ರ, ಒಬ್ಬ ಸಾಕು, ಆದ್ರೆ ಉತ್ತಮ ಗುಣವನ್ನು ಹೊಂದಿರುವಂತ ಮಗನನ್ನ ನನಗೆ ಕೊಡು. ಆಕಾಶದಲ್ಲಿ ಅನೇಕ ನಕ್ಷತ್ರಗಳಿರ್ತಾವ, ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ನಕ್ಷತ್ರಗಳಿರ್ತಾವ.
ಆದ್ರ ನಕ್ಷತ್ರಗಳಿಂದ ಯಾವುದಕ್ಕೂ ನಮಗೆ ಉಪಯೋಗ ಇಲ್ಲ, ನಮಗೆ ಯಾವುದಕ್ಕೂ ನಕ್ಷತ್ರ ಬೆಳಕಿಂದ ನಮಗೆ ಉಪಯೋಗ ಆಗೋದಿಲ್ಲ. ಆದ್ರ ಈ ಕೋಟ್ಯಾಂತರ ನಕ್ಷತ್ರ ಒಳಗ ಜಗಮಗ ಜಗಮಗ ಅಂತ ಹೊಳೆಯುವಂತ ಚಂದ್ರನಂತ ಮಗನ ನನಗೆ ಕೊಡ ಸಾಕು ಅಂತ ಹೇಳ್ತಾನೆ. 100 ವರ್ಷ ಆಯುಷ್ಯ ಬೇಡ, ದುಷ್ಟನು ಬೇಡ, ನನಗ 16 ವರ್ಷ ಇದ್ರೆ ಇರುವಂತ ಉತ್ತಮವಾಗಿರುವಂತ ಗುಣವಂತನನ್ನು ನನ್ನ ಕರುಣಿಸು ಭಗವಂತ ಅಂತ ಹೇಳಿದಾಗ ಅವನು ತಥಾಸ್ತು ತಥಾಸ್ತು ಅಂದ್ರೆ ತಕ್ಷಣ ಪರಮಾತ್ಮ ಮಾಯ ಆಗಿಬಿಡ್ತಾನೆ. ಕೈ ಮುಗಿದಿರುವಂತಹ ಕೈಯನ್ನು ಬಿಟ್ಟು ಕಣ್ಣು ತೆಗೆದು ನೋಡಿದ್ರೊಳಗ ಪರಮಾತ್ಮ ಇಲ್ಲ. ಅಷ್ಟರಲ್ಲಿ ಅವನ ಹೆಂಡತಿ ಬರ್ತಾಳ. ಅವನ ಹೆಂಡತಿ ಬರುವುದನ್ನು ನೋಡಿ ಆನಂದ ಭರಿತನಾಗಿ ಓಡೋಡಿ ಹೋಗ್ತಾನ. ಹೇ ಸತಿಯೇ, ನನ್ನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಪ್ರತ್ಯಕ್ಷನಾಗಿ ನನಗೆ ಪುತ್ರ ಸಂತಾನದ ಭಾಗ್ಯವನ್ನ ನೀಡಿದಾನೆ ಅಂತ ಹೇಳಿ ಸಂತೋಷದಿಂದ ಹೇಳ್ತಾನೆ. ಸಂತೋಷದಿಂದ ಆನಂದದ ಇಬ್ರು ಕುಣಿದು ಕುಪ್ಪಳಿಸ್ತಾರೆ. ಓ, ಪರಮಾತ್ಮನ ಅನುಗ್ರಹ ನಮಗಾಯಿತು, ನಮಗೆ ಇರುವಂತ ಒಂದು ಕೊರತೆನೂ ಕೂಡ ಈಗ ಅದು ಕೂಡ ನಿವಾರಣೆ ಆಯಿತು, ನಮಗೆ ಸಂತಾನ ಪ್ರಾಪ್ತಿ ಆಯಿತು ಅಂತ ಹೇಳಿ ಸಂತೋಷದಿಂದ ಕಾಲ ಕಳೆಯುವಂತಹ ಸಂದರ್ಭದಲ್ಲಿ ಒಂದು ದಿನ ತಾಯಿ ಗರ್ಭವತಿ ಆಗ್ತಾಳೆ. ಗರ್ಭವತಿಯಾಗಿ ಅತ್ಯಂತ ಉತ್ತಮವಾಗಿ ಗರ್ಭವತಿಯಾಗಿರುವಂತಹ ತಾಯಿಗೆ ಅನೇಕ ಊರನ ಮಂದೆಲ್ಲ ಕುಬಸಕ್ಕೆ ಕರೀತಾರ. ನಾನಾ ವಿಧವಾಗಿರುವಂತಹ ಊಟಗಳನ್ನ ಭೋಜನಗಳನ್ನ ಮಾಡಿಸಿ ಅವಳ ಕೋರಿಕೆಗಳನ್ನೆಲ್ಲವನ್ನು ತೀರಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಮುಂದೊಂದು ದಿನ ಆ ತಾಯಿ ಮೃಕಂಡು ಮುನಿಯ ಹೆಂಡತಿ ಉತ್ತಮವಾಗಿರುವಂತ ಶುಭ ಮುಹೂರ್ತದಲ್ಲಿ ಉತ್ತಮ ಗಳಿಗೆಯಲ್ಲಿ ಪುತ್ರ ಸಂತಾನದ ಭಾಗ್ಯವನ್ನು ಪಡಿತಾಳೆ. ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ತಾಯಿಗೆ ಗಂಡು ಮಗು ಆಗಿರೋದನ್ನ ಕೇಳಿ ಊರೇ ಸಂತೋಷ ಪಡ್ತದೆ. ಹಿಂಗಲ್ರಿ, ಊರಾಗ ಒಂದಿಷ್ಟು ಜನ ಹಿಂಗಿರ್ತಾರಲ್ಲ, ಕೆಲವೊಬ್ರಿಗೆ ಒಳ್ಳೇದಾದ್ರೂ ಅವ್ರಿಗೆ ಆಗಿ ಬರ್ತಿರಂಗಿಲ್ಲ, ಅವ್ರಿಗೆ ಭಾಳ ಎಷ್ಟು ನೋಡ್ರಿ, ಮದುವೆ ಆಗಿ 20 ವರ್ಷ ಆಯ್ತು, ಪಾಪ ಮಕ್ಕಳು ಇದ್ದಿಲ್ಲ, ಈಗ ಮಕ್ಕಳು ಆತ ಖುಷಿ ಪಡೋರು 100ಕ್ಕೆ 10 ಜನ ಮಾತ್ರ ಆತೋ ಇವ್ರಿಗೆ. ಇಂಥ ಜನನ ಬಂಧುಗಳೇ, ಇಂತಹ ಕ್ರೋಧ ಭಾವನೆ ನಮಗೆ ಬೇಡ. ಅವರವರ ಕರ್ಮಾನುಸಾರವಾಗಿ ಅವರವರಿಗೆ ಬಂದಿರುವಂತ ಫಲಗಳನ್ನು ಸಂತೋಷದಿಂದ ಅನುಭವಿಸೋಣ. ಹೀಗೆ ಒಂದು ದಿನ ಆ ಮಗುವಿಗೆ ಜನ್ಮವನ್ನು ನೀಡ್ತಾಳೆ ತಾಯಿ. ನೀಡಿದಾಗ ಎಲ್ಲ ಋಷಿಮುನಿಗಳಾಗಿರ್ಬೋದು, ಅನೇಕ ಜನರು ಮೃಕಂಡುವಿನ ಮಗನಾಗಿರುವುದರಿಂದ ಮೃಕಂಡು ಋಷಿಯ ತಪಸ್ಸಿನಿಂದ ಪರಮಾತ್ಮನ ಅನುಗ್ರಹದಿಂದ ಹುಟ್ಟಿರುವುದರಿಂದ ಇವನಿಗೆ ಮಾರ್ಕಂಡೇಯ ಅಂತ ಹೆಸರಿಡೋನು ಅಂತ ಹೇಳಿದ್ದಾರೆ. ನಾನು ಎಲ್ಲರೂ ಕೂಡಿ ತೊಟ್ಲೊಳಗೆ ಹಾಕಿ ಮಾರ್ಕಂಡೇಯ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾನೆ. ಮಗು ಆಡಾಡಿ ಆ ಕಡೆ ಈ ಕಡೆ ಓಡಾಡ್ಕೊಂತ ಆಡುವಂತಹ ಮನೆಯಲ್ಲಿ ಆಡುವಂತಹ ಮಗ ಓಡಾಡ್ಕೊಂತ ಬೆಳೆದು ಒಂದಿಷ್ಟು ದೊಡ್ಡವನಾಗ್ತಾನೆ. ಆ ಮಗುವಿನಲ್ಲಿ ಇಂಥ ಸಂಸ್ಕಾರ ಇತ್ತಲ್ಲ. ಯಾಕಂದ್ರ ಮಕ್ಕಳಲ್ಲಿ ಸಂಸ್ಕಾರ ಬೆಳೆಯುವುದು, ಮಕ್ಕಳಲ್ಲಿ ಸಂಸ್ಕಾರ ಯಾವಾಗ ಬೆಳೀತದೆ ಅಂತಂದ್ರ ಮೊದಲು ಆ ಮನೆಯೊಳಗೆ ಸಂಸ್ಕಾರ ಇದ್ದಾಗ ಮಾತ್ರ ಮಕ್ಕಳಿಗೆ ಬೆಳೀತೈತಿ. ನೀವೆಲ್ಲರೂ ತಂದೆ ತಾಯಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಮನೆಯೊಳಗೆ ನಾವು ಸಂಸ್ಕಾರವಂತರಾಗಿದ್ರೆ, ಮನೆಯೊಳಗೆ ನಾವು ಸಂಸ್ಕಾರವನ್ನು ಆಚರಣೆ ಮಾಡ್ತಿದ್ರೆ ಮಕ್ಕಳಿಗೆ ಸಂಸ್ಕಾರ ಬಂದೇ ಬರ್ತದೆ. ನಾವ ಹರೆಗೆ ದೀಪತಿ ಹಚ್ಕೊಳಂಗಿಲ್ಲ. 4 ದಿವಸಕ್ಕೊಮ್ಮೆ ಜಳಕ ಮಾಡಿದ್ವಿ ಅಂದ್ರೆ ಮಕ್ಕಳು ಎಷ್ಟು ದಿವಸಕ್ಕೆ ಮಾಡ್ತಾರ್ರಿ? 8 ದಿನಕ್ಕೊಮ್ಮೆ ಜಳಕ ಮಾಡ್ತಾರೆ. ಈಗ ಹುಣ್ಣಿಮೆಗೊಮ್ಮೆ ಅಮಾವಾಸ್ಯೆಗೊಮ್ಮೆ ಮಾಡ್ತಾರ. ಯಾಕೆ ಗೊತ್ತಮ್ಮ ಹಿಂಗ್ಯಾಕ? ನಮ್ಮ ಅಪ್ಪನ ಮಾಡಂಗಿಲ್ಲ, ನಾ ಹೆಂಗ್ ಮಾಡ್ಲಿ? ಅದಕ್ಕ ಮನೆಯೊಳಗ ಸಂಸ್ಕಾರ ಮೊದಲು ಇತ್ತು ಅಂದ್ರ ಮಕ್ಕಳಿಗೆ ಸಂಸ್ಕಾರ ಬಂದೇ ಬರ್ತದೆ. ನಾವು ಹೇಳುವಂತ ಅವಶ್ಯಕತೆ ಇಲ್ಲ, ಅವ್ರಿಗೆ ಕಲಿಸುವಂತ ಅವಶ್ಯಕತೆ ಇಲ್ಲ, ಅವ್ರಿಗೆ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡುವಂತ ಅವಶ್ಯಕತೆ, ಯಾವುದೇ ಅವಶ್ಯಕತೆ ಇಲ್ಲ. ನೋಡಿ ಕೆಲವಂ, ಮಾಡಿ ಕೆಲವಂ, ಕೇಳಿ ಕೆಲವಂ. ಮಕ್ಕಳು ಹಿಂಗ ಕೆಲವೊಂದು ನೋಡಿ ಕಲಿತಾರ, ಇನ್ನು ಕೆಲವೊಂದು ಕೇಳ್ಕೊಂಡು ಕಲಿತಾರ, ಇನ್ನು ಕೆಲವೊಂದು ತಾವು ಮಾಡ್ಕೊಂತ ಕಲಿತಾರ, ಇನ್ನು ಕೆಲವೊಬ್ರು ತನ್ನ ಮನ್ಯಾಗ ಅವ್ವ ಅಪ್ಪ ಎಲ್ಲರೂ ಮಾಡುವುದನ್ನು ನೋಡಿ ಕಲಿತಾರ. ಎಲ್ಲರೂ ವೀರಶೈವರಾಗಿರೋದ್ರಿಂದ ನಮ್ಮ ಲಿಂಗಾಯತ ಧರ್ಮದಲ್ಲಿ ಬಸವಣ್ಣವರಾಗಿರಬಹುದು, ಅನೇಕ ಶರಣ ಸಂತರಾಗಿರಬಹುದು, ಗುರುಲಿಂಗ ಜಂಗಮರ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸಿರುವಂಥವರು, ಅಷ್ಟಾವರಣ ಪಂಚಾಚಾರ ಷಟಸ್ಥಲದ ಜ್ಞಾನವನ್ನು ಜಗತ್ತಿಗೆ ನೀಡಿರುವಂಥವರು. ನೀವೆಲ್ಲರೂ ಬಂಧುಗಳೇ ಸಂಸ್ಕಾರವಂತ ಮನೆತನದವರಾಗಿರೋದ್ರಿಂದ ನಿತ್ಯವೂ, ಅದರಲ್ಲಿ ಕೂಡ ಈ ಶ್ರಾವಣ ಮಾಸದಲ್ಲಿ ನಿತ್ಯವೂ ಸ್ನಾನ ಪೂಜಾದಿಗಳನ್ನ ಮಾಡಿ
ಪ್ರಾತಃ ಕಾಲದಲ್ಲಿ ಸಾಯಂಕಾಲದಲ್ಲಿ ಮುಖ ಪ್ರಕ್ಷಾಲನೆಯನ್ನು ಮಾಡಿ ಹನಿಗೆ 3 ಬೊಟ್ಟು ವಿಭೂತಿಯನ್ನು ಧರಿಸಿಕೊಳ್ಳುವಂಥ ಸಂಸ್ಕಾರವನ್ನು ಎಲ್ಲರೂ ಇಟ್ಕೊಡ್ರಿ. ಈಗಿನ ಕಾಲದಲ್ಲಿ ಕೆಲವು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಹೆಂಗೆ ಬಂದವಲ್ಲ, ಯಾರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಈಬತ್ತಿ ಹಚ್ಕೊಂಡು ಹೋಗಿರುವಂಥ ಹುಡುಗರು ಇದ್ರು ಅಂದ್ರೆ ಕರೆದು ಅರ್ಬಿ ತಗೊಂಡ 20 ವರ್ಷ ಒಳಗೆ ಕರ್ಕೊಳ್ಳುವಂಥ ದುಷ್ಟ ಜನರು ಈ ಸಮಾಜದಲ್ಲಿದ್ದಾರೆ. ಹೆಣ್ಣು ಹುಡುಗರಿಗೆ ಸಣ್ಣ ಮಕ್ಕಳಿಗೆ ನೀವು ಹಣ್ಣಿ ಮೇಲೆ ಕುಂಕುಮ ಇಟ್ಟು ಕಳಿಸ್ತೀರಿ. ಕೆಲವು ಶಾಲೆ ಒಳಗೆ, ಕೆಲವು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಒಳಗೆ ಕುಂಕುಮ ಹಚ್ಕೊಂಡು ಒಳಗೆ ಬರಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಕುಂಕುಮ ಅಳಿಕಿಸಿ ಒಳಗೆ ಕರ್ಕೊಳ್ಳುವಂಥ ಜನರು ಸಮಾಜದಲ್ಲಿದ್ದಾರೆ. ಕೈಗೆ ಬಳಿಗಳನ್ನ, ಕೊಳ್ಳಾಗ ರುದ್ರಾಕ್ಷಿಗಳನ್ನ ಹಾಕೊಂಡ್ರೆ ಒಳಗೆ ಕರ್ಕೊಳ್ಳಂಗಿಲ್ಲ ಅಂತ ಹೇಳಿ ತೆಗೆದಿಟ್ಟು ಬಾ ಅಂತ ಹೇಳಿ ಹೇಳುವಂಥ ಎಷ್ಟೋ ಜನ ಸಮಾಜದಲ್ಲಿದ್ದಾರೆ. ಅಂಥವ್ರಿಗೆ ಪಾಠ ಕಲಿಸುವಂಥ ಸಂದರ್ಭ, ಅಂಥವ್ರಿಗೆ ಬುದ್ಧಿ ಹೇಳುವಂತಹ ಸಂದರ್ಭ ಇದಾಗಿರೋದ್ರಿಂದ ಎಲ್ಲರೂ ಜಾಗೃತರಾಗಬೇಕು. ಧರ್ಮ ನಶಿಸಿ ಹೊಂಟಾಗ ಅದನ್ನು ಸಂರಕ್ಷಣೆ ಮಾಡಬೇಕಾಗಿರುವಂಥವ್ರು ಎಲ್ಲರ ಕರ್ತವ್ಯ. ಅದನ್ನು ಎಲ್ಲರೂ ಕೂಡ ಮಾಡಬೇಕು, ಪ್ರಯತ್ನ ಪೂರ್ವಕವಾಗಿ ನೀವೆಲ್ಲರೂ ಮಾಡಬೇಕು. ಮನೆಯಲ್ಲಿ ದಿನನಿತ್ಯ ಭಸ್ಮಧಾರಣೆ ಮಾಡ್ಕೋರಿ. ನೀವು ಯಾರ್ಯಾರು ಲಿಂಗ ದೀಕ್ಷೆಯನ್ನು ತಗೊಂಡರಲ್ಲ, ಪ್ರತಿನಿತ್ಯ ಲಿಂಗವನ್ನು ಪೂಜೆ ಮಾಡ್ರಿ. ನೀವು ಕೈಯೊಳಗೆ ಇರುವಂಥ ಗುರು ಕೊಟ್ಟಿರುವಂಥ ಲಿಂಗ ಬಿಟ್ಟು ಅಲ್ಲಿ ಹೋಗ್ಕೊನು, ಈ ದೇವಸ್ಥಾನಕ್ಕೆ ಹೋಗ್ಕೊನು, ಶ್ರೀಶೈಲಕ್ಕೆ ಹೋಗ್ಕೊನು, ಕಾಶಿಗೆ ಹೋಗ್ಕೊನು, ಕೇದಾರಕ್ಕೆ ಹೋಗ್ಕೊನು ಅಂದ್ರೆ ಫಲ ಸಿಗಂಗಿಲ್ಲ. ಗುರು ಕೊಟ್ಟ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಸಾಷ್ಟಾಂಗ ಬೆರಗುವ ವ್ಯಕ್ತಿ ಮೂಳನ ಮೆಟ್ಟು ತೆಗೆದುಕೊಂಡು ಲೋಟನೆ ಹೊಡಿಯಂದ ರಾಮನಾಥ. ಎಷ್ಟು ನೋಡ್ರಿ, ಪರಮಾತ್ಮ ನಿನ್ನ ಎರಿ ಒಳಗದಾನ, ನಿನ್ನ ಕೈಯೊಳಗ ಕೊಟ್ಟಾನ ಗುರು. ಅಂತಹ ಕೈಯಲ್ಲಿರುವಂತಹ ಪರಮಾತ್ಮನನ್ನು ಬಿಟ್ಟು ಬೇರೆ ಎಲ್ಲೋ ಹೋಗಿ ನನ್ನನ್ನು ಕಾಣ್ತಾನಂದ್ರೆ ಎಷ್ಟು ಹುಚ್ಚರಿಯಪ್ಪ ಅಂತ ಹೇಳ್ತಾನೆ. ಅಂಥವ್ರಿಗೆ ಖಡಕ್ಕಾಗಿ ಉತ್ತರ ಕೊಡ್ತಾರೆ ರಾಮನಾಥ. ಎಷ್ಟು ಬಹಳ ಅದ್ಭುತವಾಗಿರುವಂಥ ವಚನದಲ್ಲಿ. ಅದಕ್ಕೆ ಮನೆಯಲ್ಲಿರುವಂತಹ ತಂದೆ ತಾಯಿಗಳನ್ನ ಸೇವೆ ಮಾಡೋದನ್ನು ಬಿಟ್ಟು ಬೇರೆ ಕಡೆ ಹೋಗಿ ಅನಾಥಾಶ್ರಮಗಳಿಂದ ಅನ್ನ ನೀಡ್ತನು. ಹೌದ್ರ? ಮನ್ಯಾಗ ಅವ್ರವ್ವ ಅಪ್ಪ ಇರ್ತಾರೆ, ಅವ್ರಿಗೆ ಸರಿಯಾಗಿ ಒಂದು ಹೊತ್ತು ಅಪ್ಪ ಊಟ ಮಾಡಿಯ, ಅವ್ವ ಒಂದಿಷ್ಟು ಏನು ಊಟ ಮಾಡಿ ನೀ ಆರಾಮದಿ ಅಂತ ಕೇಳೋದಿಲ್ಲ. ಆದ್ರೆ ಹೊರಗೆ ಹೋಗಿ ಊಟ ತೆಗೆಸೋಳಕ್ಕ, ಹಾರ ಹಾಕ್ಸೋಳಕ್ಕ, ಶಾಲೆ ಹಾಕ್ಸೋಳಕ್ಕ, ಆ ಬೇರೆ ಕಡೆ ಅನಾಥಾಶ್ರಮಗಳಿಗೆ ಹೋಗಿ ಅಲ್ಲಿ ಒಂದು ದಿನದ ಅನ್ನದಾನ ಸೇವೆ ಮಾಡೀನಿ. ಫೋಟೋ ಪೋಸ್ ಸಲುವಾಗಿ ಅವ್ರಿಗೆ ಹೋಗಿ ಒಂದಿಷ್ಟು ಜಳಕ ಮಾಡಿಸ್ದಂಗೆ ಮಾಡೀನಿ, ಸೇವಾ ಮಾಡೀನಿ. ಇಂತಹ ಜನ ಸಮಾಜದಲ್ಲಿ ಅನೇಕರಾಗ್ಯಾರ. ಅದನ್ನು ನಾವು ಒಂದಿಷ್ಟು ಜಾಗೃತರಾಗಬೇಕಾಗಿದೆ. ನಾವು ಮನೆಯಲ್ಲಿ ಸಂಸ್ಕಾರವನ್ನು ಬೆಳೆಸಬೇಕಾಗಿದೆ. ನಾವು ಸಂಸ್ಕಾರವನ್ನು ಪಾಲನೆ ಮಾಡಿದರೆ ಮಾತ್ರ ಮಕ್ಕಳು ಸಂಸ್ಕಾರವಂತರಾಗ್ತಾರೆ. ಮುಂದಿನ ಭವಿಷ್ಯದ ಭಾರತ ಭವಿಷ್ಯಕ್ಕಾಗಿ ಮಕ್ಕಳನ್ನು ತಯಾರಿಸಬೇಕಾಗಿರುವಂಥ ಕರ್ತವ್ಯ ನಮ್ಮೆಲ್ಲರ ಮೇಲೆ ಇರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಕ್ರಿಯೆಗಳನ್ನ ಮನೆಯಲ್ಲಿ ಆಚರಣೆ ಮಾಡಿಕೊಡ್ರಿ. ನಮ್ಮ ಧರ್ಮದಲ್ಲಿ ಇರುವಂತಹ ಕ್ರಿಯೆಗಳನ್ನ ಆಚರಣೆ ಮಾಡ್ಕೊರಿ. ದಿನ ಭಸ್ಮ ಹಚ್ಕೋರಿ, ಕುಂಕುಮ ಹಚ್ಕೋರಿ, ಲಿಂಗ ಪೂಜೆ ಮಾಡ್ಕೋರಿ. ಊಟಕ್ಕೆ ಕುಂತುವಾಗ ಊಟದ ತಾಟ್ ಹಚ್ಕೊಂಡು ನೀರು ಕುಲ್ಲೆ ಗಬ ತಿನ್ನಕ್ಕೆ ಶುರು ಮಾಡಬೇಡ್ರಿ. ಆ ತಾಟಿಗೆ ಅನ್ನಪೂರ್ಣೇಶ್ವರಿ ಆಶೀರ್ವಾದ ನಿನ್ನಿಂದ ನನಗೆ ಇರ್ಲಪ್ಪ ದೇವಿ ಅಂತೇಳಿ ಅವ್ರ ದೇವಿಗೆ ಪ್ರಾರ್ಥನೆ ಮಾಡ್ಕೊಡ್ರಿ. ತಾಟಿಗೆ ಒಂದ್ಸಾರಿ ಮುಟ್ಟೆ ನಮಸ್ಕಾರ ಮಾಡ್ಕೊಂಡು ಪ್ರಸಾದ ಮಾಡುವುದನ್ನು ಕಲಿಸ್ಕೊಡ್ರಿ ಮಕ್ಕಳಿಗೆ. ಎಷ್ಟು ಜಗತ್ತಿನಲ್ಲಿ ಎಷ್ಟು ಅದ್ಭುತವಾಗಿರುವಂಥ ಪರಿವರ್ತನೆ ಹೊಂದಲಿಕ್ಕೆ ಸಾಧ್ಯ ಐತಿ. ಇಂಥದ್ದನ್ನು ನಾವು ಕಲಿಸ್ಬೇಕಾಗಿದೆ. ಬರೇ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹಾಕಿನಿ, 10,000 ಕಟ್ಟಿನಿ, ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಫೀ ಕಟ್ಟಿನಿ. ನೀವು 10 ಲಕ್ಷ ರೂಪಾಯಿ ಫೀ ಕಟ್ಟು ಯಾರೂ ಕೇಳಂಗಿಲ್ಲ. ಆದರೆ ಒಬ್ಬ ಹುಡುಗನನ್ನು, ಒಬ್ಬ ಮಗುವನ್ನು ನೋಡಿದರೆ ಅವನ ಮುಖದ ಮೇಲೆ 3 ಬಳಿ ವಿಭೂತಿ, ಯಾರಾದರೂ ಹಿರಿಯರು ಬಂದಾಗ ಗೌರವದಿಂದ 4 ಮಾತಾಡಿದೆ ಅಂದ್ರೆ ನೀವು ಕೋಟಿ ಕೊಟ್ಟು ಸಾಕಾಗಿಲ್ಲ. ಅಷ್ಟು ಅದ್ಭುತವಾಗಿರುವಂಥ ಸಂಸ್ಕಾರ ಅವನಲ್ಲಿ ಕಂಡು ಬರ್ತದೆ. ಹಾಗಾಗಿ ಸಂಸ್ಕಾರವಂತ ಮಕ್ಕಳನ್ನು ತಯಾರು ಮಾಡುವಂಥ ಜವಾಬ್ದಾರಿ ಎಲ್ಲರೂ ತಗೊಳ್ರಿ. ಹೀಗೆ ಮೃಕಂಡು ಋಷಿಯ ಮುನಿಯ ಒಬ್ಬ ಮಗ ಬೆಳೆದು ದೊಡ್ಡವನಾದ. ಅವನಿಗೆ ದೊಡ್ಡವನಾಗುವಂಥ ಸಂದರ್ಭದಿಂದಲೇ ಬೆಳೆ ಬಸಿರಿ ಮೊಳಕೆಯಲ್ಲಿ ಎಂಬಂತೆ ಆ ಹುಡುಗ ಇಷ್ಟು ಭಕ್ತಿವಂತನಿದ್ದಲ್ಲ. ಹಿಂದೆ ಕುಂತಿದ್ದ ಅವರಪ್ಪ ಪೂಜೆ ಮಾಡ್ತಿದ್ದ. ಇವನು ಹೋಗಿ ಒಂದೇ ಹೂ ಹಾಕುವುದು. ಇವರಪ್ಪ ಪೂಜೆ ಮಾಡಿ ಎದ್ದು ಹೋದ್ಮೇಲೆ ಇವನು ಹೋಗಿ ದೇವ್ರ ಮುಂದೆ ಕೈ ಮುಚ್ಕೊಂಡು ಅವರಪ್ಪ ಕೇಳ್ತಿದ್ದ. ಅವರಪ್ಪ ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. ಅವರಪ್ಪ ಜಪ ಮಾಡೋದನ್ನು ಇವನು ಕೇಳ್ತಿದ್ದ. ಅವರಪ್ಪ ಪೂಜೆ ಮಾಡಿ ನಮಸ್ಕಾರ ಮಾಡಿ ಎದ್ದು ಹೊರಗೆ ಹೋದ ಅಂದ್ರೆ ಇವನು ಹೋಗಿ ಅವರಪ್ಪ ಕುಂತಿರುವಂಥ ಸ್ಥಳದ ಕೂತು ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. ಶಿವನ ಅನುಗ್ರಹದಿಂದ ಶಿವನ ಧ್ಯಾನದೊಳಗೆ ತಲ್ಲೀನನಾಗ್ತಿದ್ದ. ಹೀಗೆ ಮುಂದೆ ಒಂದಿಷ್ಟು ದೊಡ್ಡವಾದ, ಶಾಲೆಗೆ ಹೋದ, ಉಪನಯನ ಆಯಿತು. ಮುಂದೆ ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ.
ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಕೂಡ ಶಾಲೆಯೊಳಗ ಗುರುಗಳು ಪಾಠ ಹೇಳುವಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಗುರುಕುಲದ ಪದ್ಧತಿಗಳಿರೋದ್ರಿಂದ ಅಲ್ಲಿ ಕೆಲವು ಧಾರ್ಮಿಕ ಕ್ರಿಯೆಗಳನ್ನು ನಡೆಸ್ತಿರ್ತಾರೆ. ಹಾಗಾಗಿ ಈ ಪಂಚಾಕ್ಷರಿ ಮಂತ್ರದ ಬಗ್ಗೆ ಆ ಗುರುಗಳು ಹೇಳಿ ಅದರ ಜಪವನ್ನು ಮಾಡಿಸ್ಲಿಕ್ಕೆ ಒಂದ್ಸಾರಿ ಪ್ರಯೋಗವನ್ನು ಮಾಡ್ತಾರೆ. ಎಲ್ಲ ಮಕ್ಕಳನ್ನ ಸೀದಾ ಕೊಡ್ರಿ, ಕಣ್ಣು ಮುಚ್ಕೊಳ್ರಿ, ಮನಸ್ಸಿನಲ್ಲಿ ಏಕಾಗ್ರತೆಯನ್ನು ತಗೊಳ್ರಿ. ಓಂ ನಮಃ ಶಿವಾಯ್ ಅಂತ ಹೇಳಿ ಜಪ ಮಾಡ್ರಿ. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. ಎಲ್ಲ ಸಾಮಾಜಿಕವಾಗಿ ಎಲ್ಲಾ ಹುಡುಗರು ಕುಂತಿರ್ತಾರೆ. ಓಂ ನಮಃ ಶಿವಾಯ್ ಜಪ ಶುರು ಮಾಡ್ತಾರೆ. 1 ಅಲ್ಲ 10 ಅಲ್ಲ 108 ಜಪ ಮಾಡ್ತಾರೆ. 108 ಜಪ ಮಾಡಿದ ಮೇಲೆ ಬೆಲ್ ಹೊಡಿತದೆ. ಬೆಲ್ ಹೊಡೆದ ಮೇಲೆ ಎಲ್ಲಾ ಹುಡುಗರು ಬೆಲ್ ಹೊಡೆದ್ ಕೇಳಿ ಎದ್ದು ಓಡಿ ಹೋಗ್ತಾರ. ಆದ್ರೆ ಇಬ್ರು ಕೊಂಡು ಮುನಿಯ ಋಷಿ ಮಗ ಮಾರ್ಕಂಡೇಯ ಓಂ ನಮಃ ಶಿವಾಯ್ ಬೆಲ್ ಹೊಡೆದ ಖಬರಿಲ್ಲ, ಅವಾಗ ಟೈಮ್ ಆಗೈತೆ ಅನ್ನೋದು ನೆನಪಿಲ್ಲ. ಕಣ್ಣು ಮುಚ್ಕೊಂಡು ಓಂ ನಮಃ ಶಿವಾಯ ಧ್ಯಾನದೊಳಗೆ ಮಗ್ನ ಆಗಿರುವಂತ ಅಷ್ಟು ವಿಶೇಷವಾಗಿರುವಂಥ ಭಕ್ತಿಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅವ ಭಕ್ತಿಯನ್ನು ಮಾಡ್ತಾನೆ, ಪರಮಾತ್ಮನ ಒಲುಮೆಗೆ ಪಾತ್ರರಾಗ್ತಾನೆ. ಆವಾಗ ಈ ಹುಡುಗ ಉತ್ತಮವಾಗಿ ಬೆಳೆಯುವಂತಹ ಪ್ರಸಂಗ ಅಲ್ಲಲ್ಲೇ ಊರೊಳಗೆ ಇಂತಹ ಮಹಾಪೂಜ್ಯರು ಯಾವಾಗ ಬರ್ತಾರೋ ನೀವೆಲ್ಲರೂ ಇಂಥ ಪೂಜ್ಯರು ಬಂದಾರಂದ್ರೆ ಮಕ್ಕಳನ್ನ ಕರ್ಕೊಂಡ್ಬಂದು ನಮಸ್ಕಾರ ಮಾಡಿಸ್ತೀರಿ. ಈಗಂತೂ ಅದ ಪದ್ಧತಿ ಕೆಲವು ಕಡೆ ಬಹಳ ಕಡಿಮೆ ಆಗೈತಿ. ಈಗೆಲ್ಲ ಸಮಾಜವಾಗಿ ಈಗ ನೋಡಿ ಇಷ್ಟೇ ಪೂಜ್ಯರು ಇಲ್ಲಿ ನಮ್ಗೆ ಬಂದು ದಯಮಾಡಿಸಿದ್ದಾರೆ, ಇಲ್ಲಿ ನಮ್ಮ ಮುಂದೆ ಅವರು ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಮಕ್ಕಳಿಗೆ ಏ ಮಗನೇ ಹೋಗು, ಗುರುಗಳು ಬಂದಾರ, ಅವ್ರ ಕಾಲಿ ಬಿದ್ದು ಅವ್ರ ಆಶೀರ್ವಾದ ತಗೊಂಡು ಬಾ. 1 ದಿನ ಹೇಳು, 2 ದಿನ ಹೇಳು, ನಾಳಿಂದ ಎಲ್ಲಿ ಬೇಕಾದಲ್ಲಿ ಗುರುಗಳು ಕಂಡಾಗ ಅವ ನಮಸ್ಕಾರ ಮಾಡುವಂಥ ಸಂಸ್ಕಾರ ಪ್ರಾಪ್ತಿ ಆಗಿಬಿಡುತ್ತೆ. ಹಂಗ ಆ ಮೃಕಂಡು ಋಷಿಯ ಮಗನ ಸಮೀಪಕ್ಕೆ ಕೆಲವು ಋಷಿ ಮುನಿಗಳು ಬಂದರು, ಸಪ್ತ ಋಷಿಗಳು ಬಂದಾಗ ಅವನಿಗೆ ಕೇಳ್ತಾರವರು, ಹೇ ಪರಮಾತ್ಮ, ನಿನ್ನ ಅನುಗ್ರಹದಿಂದ ಹುಟ್ಟಿರುವಂತಹ ಈ ಮೃಕಂಡು ಋಷಿಯ ಮಗ ಎಷ್ಟು ಅದ್ಭುತವಾಗಿದ್ದಾನೆ, ಅವನಲ್ಲಿ ಎಷ್ಟು ತೇಜಸ್ಸಿದೆ, ಎಷ್ಟು ಅದ್ಭುತವಾಗಿರುವಂತ ಕಳೆ ಇದೆ. ಅಂತಹ ಕಳೆ ಯಾರಿಗೆ ಸಿಗ್ತೈತೆ ಅಂದ್ರೆ ಯಾರು ಶಿವನ ಅನುಗ್ರಹದಿಂದ ಇರ್ತಾರೋ, ಯಾರು ನಿತ್ಯವೂ ಶಿವಪೂಜೆ, ಶಿವಧ್ಯಾನ, ಯೋಗ ಧ್ಯಾನವನ್ನು ಮಾಡ್ತಿರ್ತಾರೋ ಅವ್ರ ಮುಖದಾಗ ಒಂದು ಕಳೆ ಇರ್ತೈತಿ. ಸೊಟ್ಟ ಮೋತಿ ಬಿಟ್ಕೊಂಡು ಕೂತಿರ್ತಾರೋ ಅವ್ರಿಗೆ ಆಗಂಗಿಲ್ಲ. ಯಾರು ದಿನನಿತ್ಯ ಯೋಗ ಮಾಡ್ತಾರೋ, ಯಾರು ದಿನನಿತ್ಯ ಧ್ಯಾನ ಮಾಡ್ತಾರೋ ಅವ್ರ ಮುಖದಲ್ಲಿ ಒಂದು ತೇಜಸ್ ಹುಟ್ಕೊಳ್ತೈತಿ, ಪಾಸಿಟಿವ್ ಎನರ್ಜಿ ಹುಟ್ಕೊಳ್ತೈತಿ. ಅಂತಹ ಎನರ್ಜಿಯಿಂದ ಅವನ ಮುಖದಲ್ಲಿ ತೇಜಸ್ ಎದ್ದು ಕಾಣಕ್ಕೆ ಶುರು ಮಾಡ್ತದೆ. ಅಂತಹ ತೇಜಸ್ಸು ಸೂರ್ಯಕೋಟಿ ಸಮಪ್ರಭಾ ಗಣಪತಿಗೆ ನಾವು ಹೇಳ್ತೀವಿ. ಗಣಪತಿ ಮುಖದಾಗ ಎಷ್ಟು ತೇಜಸ್ ಐತಂದ್ರ 1 ಕೋಟಿ ಸೂರ್ಯರು ಕೂಡಿದ್ರೆ ಎಷ್ಟು ಪ್ರಕಾಶ ಬೆಳತವು. 1 ಕೋಟಿ ಸೂರ್ಯರು ಒಂದೇ ಕಡೆ ಕೂಡಿಸಿದ್ರೆ ಎಷ್ಟು ಬೆಳಕು ಬರ್ತದೋ ಅಷ್ಟು ಬೆಳಕು, ಅಷ್ಟು ಪ್ರಕಾಶ ಗಣಪತಿಗಿದೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಸೂರ್ಯಕೋಟಿ ಸಮಪ್ರಭ. ಹಂಗ ಅಷ್ಟೇ ತೇಜಸ್ಸನ್ನು ಹೊಂದಿರುವಂತಹ ಯುವಕನನ್ನ, ಈ ಬಾಲಕನನ್ನ ಆ ಸಪ್ತ ಋಷಿಗಳು ನೋಡ್ತಾರೆ. ನೋಡಿ ಅವರೆಲ್ಲರೂ ಬಂದಾಗ ಈ ಹುಡುಗ ಓಡೋಡಿ ಹೋಗಿ ಆ ಬಾಲಕ ಆ ಋಷಿ ಮುನಿಗಳಿಗೆ ನಮಸ್ಕಾರ ಮಾಡಕ್ ಶುರು ಮಾಡ್ತಾನೆ. ಸಪ್ತ ಋಷಿಗಳು 7 ಮಂದಿ ಲೈನ್ ನಿಂತಿರ್ತಾರೆ. ತಥಾಸ್ತು ದೀರ್ಘಾಯುಷ್ಮಾನ್ ಭವ, ಆಯುಷ್ಮಾನ್ ಭವ. ಎಲ್ಲರೂ ಒಬ್ಬೊಬ್ರು ಒಂದೊಂದರ ಆಶೀರ್ವಾದ ಮಾಡ್ತಾರೆ. ಲಾಸ್ಟ್ ಬಂದು ಒಬ್ಬ ಋಷಿ ಅವನಿಗೆ ಗೊತ್ತಿರ್ತೈತಿ ಏನು, ಈ ಬಾಲಕನಿಗೆ ಕೇವಲ 16 ವರ್ಷ ಆಯಸ್ಸೈತಿ, ನಾವು ಇವನಿಗೆ ಆಯುಷ್ಮಾನ್ ಭವ ಶತಮಾನಂ ಭವತಿ ಅಂದಿವಂದ್ರ 100 ವರ್ಷ ಇವು ಬದುಕಬೇಕಾಗ್ತೈತಿ. ಅವ್ನು ಪರಮಾತ್ಮನ ಅವಾಗ ಅಷ್ಟ ಆಯಸ್ಸು ಕೊಟ್ಟಾನು. ಇನ್ನು ನಾವು ಸಾಮಾನ್ಯ ಋಷಿ ಮುನಿಗಳು ನಮ್ಮ ಆಶೀರ್ವಾದದಿಂದ ಅವ್ನಿಗೆ ಹೆಂಗೆ ಫಲ ಸಿಗಕ್ಕೆ ಸಾಧ್ಯ ಐತಿ ಅಂತ ತಿಳ್ಕೊಂಡು ಇನ್ನು ಉಳುಕಿದ 6 ಜನ ಈ ಋಷಿ ಮುನಿಗಳು ಅಂಜಾಕ್ ಶುರು ಮಾಡ್ರಿ. ಹೌದಲ್ಲ, ನಾವು ಸುಮ್ಮನೆ ದೀರ್ಘಾಯುಷ್ಮಾನ್ ಭವ ಶತಮಾನಂ ಭವತಿ ಅಂತ ಹೇಳಿ ಸುಮ್ಮನೆ ನಾವು ಆಶೀರ್ವಾದ ಮಾಡಿದ್ವಿ, ಇನ್ನು ನಮ್ಮ ಎಲ್ಲ ಆಶೀರ್ವಾದ ಸುಳ್ಳಾಕಾವತ್ತು. ಇವರು ಒಳಗಡೆ ಹಿಂದುಗೈತಿ. ಎಲ್ಲರಿಗೂ ಒಂದು ಅಭಿಮಾನ ಇರ್ತೈತಿ, ಅಭಿಮಾನ ಎಲ್ಲರಿಗೂ ಕಾಡ್ತೈತಿ. ಸಪ್ತ ಋಷಿಗಳು ಅಂದ್ರೆ ಅವರು ಫೇಮಸ್ ಆಗಿನ ಕಾಲದಾಗ ಅವರು ಕೊಟ್ಟ ಆಶೀರ್ವಾದ ಎಂದೂ ತಪ್ಪಿರಂಗಿಲ್ಲ, ಅವ್ರು ಮಾಡಿರುವಂಥ ಆಶೀರ್ವಾದ ಎಂದೂ ಸುಳ್ಳಾಗಿದ್ದಿಲ್ಲ. ಅಂತಹ ಸಮಯದೊಳಗೆ ನಾನು ಇಂಥ ಬಾಲಕನಿಗೆ ಈ ದೀರ್ಘಾಯುಷ್ಮಾನ್ ಭವ ಅಂತೇಳಿ ಆಶೀರ್ವಾದ ಮಾಡೀವಿ, ನೀವು 16 ವರ್ಷ ಸತ್ತ ಅಂದ್ರೆ ನಮ್ಮ ಆಶೀರ್ವಾದ ವ್ಯರ್ಥಕೈತಿ, ನಮ್ಮ ಆಶೀರ್ವಾದ ಸುಳ್ಳಾಕೈತಿ ಅಂತ ಎಲ್ಲ ಜನ ತಿಳ್ಕೊತಾರೋ ಅಂತೇಳಿ ಅಭಿಮಾನ ಕಾಡಕೈತವ್ರಿಗೆ. ಅವಾಗ ಈ 6 ಜನ ಋಷಿಗಳು ಈ ವಶಿಷ್ಠ ಋಷಿಗಳನ್ನ ಒಬ್ಬರನ್ನು ಕೇಳ್ತಾರೆ, ವಶಿಷ್ಠ ಮುನಿಗಳೇ, ನಿಮಗೆ ಈ ವಿಷಯ ಗೊತ್ತಿದ್ರು, ಈ ಮೃಕಂಡ ಋಷಿಯ ಮಗ 16 ವಯಸ್ಸು ಇವನಿಗೆ ಆಯಸ್ಸು ಐತೆ ಅಂತ ನಿಮ್ಗೆ ಗೊತ್ತಿದ್ರು ಸಹಿತ ನಮ್ಗೆ ಯಾಕೆ ಹೇಳಲಿಲ್ಲ ಅಂತೇಳಿ ಅವ್ರನ್ನ ಕೇಳ್ತಾರೆ. ಅವಾಗ ಇವ್ರು ಏನು ಹೇಳ್ತಾರಂದ್ರೆ, ಇದು ಆ ಭಗವಂತ ಕೊಟ್ಟಿರುವಂಥ ಆಯಸ್ಸು, ಇದರಿಂದ
ನಾವೇನು ಮಾಡಕ್ ಸಾಧ್ಯ ಇಲ್ಲ, ಅದಕ್ಕೆ ನಾ ಏನು ಅವ್ರಿಗೆ ಆಶೀರ್ವಾದ ಮಾಡಲಿಲ್ಲ, ಹಂಗ ಸುಮ್ಮನೆ ನಿಂತು ನಮಸ್ಕಾರ ಮಾಡುವಾಗ ಅಂತ ಹೇಳ್ತಾರೆ. ಅವಾಗ ಇವರೆಲ್ಲರೂ ಕೂಡಿ ಅವನಿಗೆ ಹೇಳ್ತಾರೆ. ಇವರೆಲ್ಲ ಮಾತಾಡೋದು ಅವ್ನು ಕೇಳ್ತಿದ್ದ. ಹುಡುಗ ದೊಡ್ಡವಿದ್ದ, ಅವ್ನಿಗೆ ಒಂದಿಷ್ಟು ತಿಳುವಳಿಕೆ ಬಂದಿತ್ತು. ಇವ್ ಬಂದು ಕೇಳ್ತಾನೆ, ಮುನಿಗಳೇ, ಸಪ್ತ ಋಷಿಗಳೇ, ನನಗೆ ಆಯುಷ್ ಕಡಿಮೆ ಐತೇನ್ರಿ? ನಾನು ಭಾಳ ದಿವ್ಸ ಬದುಕಂಗಿಲ್ಲ. ಸಣ್ಣ ಹುಡುಗ ಅದು, ನಾನು ಭಾಳ ದಿವ್ಸ ಬದುಕಂಗಿಲ್ಲ, ನಾನು ದೊಡ್ಡವ ಆಗಂಗಿಲ್ರಿ. ನನಗೆ ಭಾಳ ಆಸೆ ಅದಾವ, ನಾ ದೊಡ್ಡವ ಆಗ್ಬೇಕು, ನಮ್ಮ ಅವ್ವ ಅಪ್ಪನ ಸೇವೆ ಮಾಡಬೇಕು, ನಮ್ಮ ತಂದೆ ತಾಯಿಯ ಸೇವೆ ಮಾಡಬೇಕು, ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡಬೇಕು, ಧಾರ್ಮಿಕ ಕ್ಷೇತ್ರದಲ್ಲಿ ನಾನು ಉತ್ತಮನಾಗಿ ಬೆಳಿಬೇಕಂತ ನನಗೆ ಅನೇಕ ಆಸೆಗಳದಾವ್ರಿ. ಇವೆಲ್ಲ ಈಡೇರಂಗಿಲ್ಲೇನ್ರಿ? ಕಷ್ಟದಿಂದ ಬಂದು ಕೇಳಿದ ಹುಡುಗ. ಆ ಹುಡುಗ ಕೇಳುವಂತಹ ಪ್ರಶ್ನೆ ಕೇಳಿ ಇವರಿಗೆ ಕಣ್ಣಲ್ಲಿ ನೀರು ಬಂದು, ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡು, ಹೇ ಅಪ್ಪ ಬಾಲಕ, ನಿನ್ನ ಆಯುಷ್ಯ ಅಷ್ಟೇ ಇತ್ತಪ್ಪ, ನಾವೇನು ಮಾಡಕ್ ಸಾಧ್ಯ ಇಲ್ಲ, ನಾವೇನು ಮಾಡಕ್ ಸಾಧ್ಯ ಇಲ್ಲ, ಮತ್ತೆ ಹೆಂಗ್ ಮಾಡೋದು? ನಿಮ್ ಕೈ ಮುಗಿದ, ಋಷಿ ಮುನಿಗಳೇ, ದಯಮಾಡಿ ನನಗಿಂದ ಏನಾದರೂ ಮಾರ್ಗವನ್ನು ಹೇಳ್ರಿ, ದಯಮಾಡಿ ನಿಮ್ಮ ಆಶೀರ್ವಾದದ ಅನುಗ್ರಹ ಬಲದಿಂದಲೇ ನಾನು ಆಯುಷ್ಯವಂತನಾಗುವಂಗೆ ಮಾಡ್ರಿ. ನಾನು ನಮ್ಮವ್ವ ಅಪ್ಪನ ಸಾಕಬೇಕು, ನಮ್ಮವ್ವ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು. ಈಗಿನ ಕಾಲದ ಹುಡುಗರೆಲ್ಲ ವಿಚಾರ ಮಾಡ್ತಿರ್ತಾರೆ, ನಾ ದೊಡ್ಡವ ಆಗಬೇಕು, 2 ಮದುವೆ ಆಗಬೇಕು, ಚಲೋ 1-2-3 ಕಾರ್ ತಗೋಬೇಕು, ದಿನ ಒಂದು ಊರಿಗೆ ಅಡ್ಡಾಡಬೇಕು, ದಿನ ಒಂದು ಕಡೆ ಪ್ರವಾಸ ಹೋಗ್ಬೇಕು, ದಿನ 3 ಹೊತ್ತು ಹೋಟೆಲ್ದಾಗ ಊಟ ಮಾಡಬೇಕು, ಇಂಥ ಕನಸುಗಳನ್ನ ಕಾಣ್ತಿರ್ತಾರೆ. ಆದ್ರೆ ಇಂಥ ಕನಸು ಕಂಡಲ್ಲ, ನನ್ನ ಜೀವನ, ನಾನು ಹುಟ್ಟಿದ್ದೇ ನಮ್ಮ ತಂದೆ ತಾಯಿ ಸೇವೆ ಮಾಡಕ್ಕ. ಮಕ್ಕಳು ನೀವೆಲ್ಲರೂ ತಿಳ್ಕೊಂಡು, ಸಣ್ಣ ಸಣ್ಣವ್ರು ಏನಿರಲಿಲ್ಲ, ನಿಮ್ಮ ಜೀವನದ ಗುರಿ ಏನಂದ್ರೆ ನಿಮ್ಮ ವಾಪನ ಚೆನ್ನಾಗಿ ನೋಡ್ಕೊಳ್ಳೋದು. ನಿಮ್ಮ ವಾಪ ಹುಡ್ಸಾರಿಲ್ಲ, ನಿನ್ನ ಹುಟ್ಟಿಸಿ ಇಷ್ಟು ದೊಡ್ಡವ್ರು ಮಾಡಿ, ಇಷ್ಟು ನಿಮ್ಗೆಲ್ಲ ಬೇಕಂದದ್ದು ಬೇಡದೆಲ್ಲ ಕೊಟ್ಟು ದೊಡ್ಡವ್ರು ಮಾಡ್ಯಾರಲ್ಲ, ಮತ್ತು ಅವ್ರಿಗೆ ಖುಷಿ ಇರ್ಬೇಕಾ ಏನ ಸುಮ್ಮ ಹಂಗೆ ಬಿಟ್ಬಿಡ್ತಾರೆ? ನಿಮಗೆ ನೀವು ನೋಡ್ಕೋಬೇಕಿದೆ. ಅವ್ರನ್ನ ನೋಡಬೇಕು, ಅವರನ್ನ ಕಾಪಾಡಬೇಕು, ಜೀವನ ಪರ್ಯಂತರವಾಗಿ ಅವರ ಸೇವೆ ಮಾಡಬೇಕು. ಅಂತಹ ಸಂಸ್ಕಾರವನ್ನು ಮಕ್ಕಳಿಗೆ ಬೆಳೆಸ್ಬೇಕು ನೀವು. ಆಗ ಇದೆಲ್ಲ ಋಷಿಮುನಿಗಳಿಗೆ ಹೇಳ. ಆ ಋಷಿಮುನಿಗಳು ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡು, ಎಲ್ಲರೂ ಸಪ್ತ ಋಷಿಗಳು ಪರಸ್ಪರ ಮಾತಾಡ್ಕೊಂಡು, ಈ ಭಗವಂತ ಇವನಿಗೆ ಇಂತಹ ಯಾಕೆ ನೀನು ಅರ್ಧ ಆಯುಷ್ಯವನ್ನು ಕೊಟ್ಟೆ, ಇಂಥವನಿಗೆ ನಾವು ಇನ್ನೇನು ಮಾಡಬೇಕು ಅಂತೇಳಿ ಎಲ್ಲರೂ ವಿಚಾರ ಮಾಡಿಕೊಂಡು ಎಲ್ಲಿ ಹೋಗ್ತಾರಂದ್ರೆ ಆ ಬ್ರಹ್ಮದೇವನಲ್ಲಿಗೆ ಈ ಋಷಿಮುನಿಗಳು ಹೋಗ್ತಾರೆ. ಬ್ರಹ್ಮದೇವನಲ್ಲಿಗೆ ಋಷಿಮುನಿಗಳು ಆದಾಗ, ಹೇ ಬ್ರಹ್ಮದೇವನೇ, ಇಂತಹ ಈ ಸಣ್ಣ ಮಗುವಿಗೆ 16 ವರ್ಷ ಆಯುಷ್ಯ ಐತಿ, ಮತ್ತೆ ಇವನಿಗೆ ನೀನು 16 ವರ್ಷ ಆಯುಷ್ಯ ಐತಿ, ನಾವೆಲ್ಲರೂ ದೀರ್ಘಾಯುಷ್ಮಾನ್ ಭವ ಆಶೀರ್ವಾದ ಮಾಡಿಬಿಟ್ಟಿದೀವಿ, ಮತ್ತೆ ನಮ್ದು ಸುಳ್ಳು ಮಾಡ್ತೀವ ಏನು ಪರಮಾತ್ಮನ ಸುಳ್ಳು ಮಾಡ್ತೀವಿ ನೋಡಪ್ಪ ಅಂತೇಳಿ ಬ್ರಹ್ಮನತ್ತಪ್ಪ. ಅದು, ಹೇ ಭಗವಂತ, ನಾನು ಬ್ರಹ್ಮ ಬರೇ ವಿಧಿ ಲಿಖಿತ ಬರೆದು ಕಳ್ಸವ ಅಷ್ಟೇ, ನನ್ನ ಕೈಯಾಗ ಆಯುಷ್ ಕೊಡೋದು ಏನಿಲ್ಲಪ್ಪ, ಎಲ್ಲ ಪರಮಾತ್ಮನ ಬಿಟ್ಟು ವಿಷಯ ನಾವು ಹಚ್ಕೊಳ್ಳಿಲ್ಲ ಇವು ಬ್ರಹ್ಮ. ಆದ್ರೆ ಒಂದು ಉಪಾಯ ಹೇಳ, ಹೇ ಬಾಲಕ, ನೀನು ನಿರಂತರವಾಗಿ ಅನನ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಭಗವಂತನನ್ನು ಸೇವಿಸು, ಆ ಭಗವಂತನ ಆರಾಧನೆಯಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೋ, ಆ ಭಗವಂತನ ಧ್ಯಾನದಲ್ಲಿ ನೀನು ಮಗ್ನನಾಗು, ಆ ಭಗವಂತನ ಪೂಜೆಯಲ್ಲಿ, ಭಗವಂತನ ಸೇವೆಯಲ್ಲಿ ನೀನು ಸದಾಕಾಲ ನಿರತನಾಗು, ಆ ಭಗವಂತನ ನೀನು ಕಾಪಾಡ್ತಾನೆ ಹೋಗು ಅಂದ್ಬಿಟ್ಟ ಬ್ರಹ್ಮ. ಓಡೋಡಿ ಈ ಹುಡುಗ ನಿನಗೆ 16 ವಯಸ್ಸು ಆಗಿತ್ತು ಅಂತೇಳಿ ಇವರು ಹೇಳೋದೆಲ್ಲ ಕೇಳಿ ವಿಚಲಿತಗೊಂಡಿರುವಂತಹ ಬಾಲಕ ಆ ಬ್ರಹ್ಮದೇವರು ಹೇಳಿರುವಂತ ವಾಕ್ಯ, ಆ ಭಗವಂತನನ್ನ ಸೇವಿಸು, ಅವನೇ ನಿನ್ನನ್ನು ಕಾಪಾಡ್ತಾನೆ ಅಂತ ಹೇಳಿ ಕಳಿಸಿದ್ದಲ್ಲ, ಅದೊಂದನ್ನೇ ಆ ಬಾಲಕ ತಲೆ ಇಟ್ಕೊಂಡು ಓಡೋಡಿ ಬಂದ ಅವ್ರ ತಂದೆ ತಾಯಿಗಳನ್ನ ಕೇಳ್ತಾನೆ. ತಾಯಿ, ಹೇ ತಂದೆ, ನಾನು ಪರಮಾತ್ಮನ ಸೇವೆ ಮಾಡ್ಲಿಕ್ಕಾಗಿ ಪರಮಾತ್ಮನ ಧ್ಯಾನ, ಪರಮಾತ್ಮನ ಕುರಿತು ತಪಸ್ ಮಾಡ್ತೀನಿ ಅಂತ ಹೇಳಿ ಓಡೋಡಿ ನದಿ ತೀರಕ್ಕೆ ಹೋಗ್ತಾನ. ಅಲ್ಲೇ ಉಸುಕಿನಿಂದ ಒಂದು ಲಿಂಗವನ್ನು ಮಾಡ್ತಾನ. ಉಸುಕಿನಿಂದ ನದಿ ತೀರದಲ್ಲಿ, ನರ್ಮದಾ ನದಿ, ಗೋದಾವರಿ ನದಿ ತೀರದಲ್ಲಿ ಹೋಗಿ ಆ ಉಸುಕಿನಿಂದ ಒಂದು ಲಿಂಗ ಮಾಡ್ತಾನ. ತನ್ನ ಕೈಯಿಂದ ಸಾಧ್ಯವಾದಷ್ಟು ಹೂವು, ಪತ್ರಿ, ಭಸ್ಮ, ಗಂಧ, ಅಭಿಷೇಕಗಳಾದಿ ಎಲ್ಲವನ್ನು ಸಾಮಾನು ತೆಗೆದುಕೊಂಡು ಆ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾನೆ. ಮಾಡಿ ಪೂಜೆ ಮಾಡ್ತಾನೆ ದಿನನಿತ್ಯ, ಬೆಳಗ್ಗೆ ಸಾಯಂಕಾಲ. ಗಂಧಾಕ್ಷತಂಚ ಪುಷ್ಪಂಚ ವಸ್ತ್ರಾಭರಣ ದೀಪಕಂ ನಿವೇದನಂಚ ತಾಂಬೂಲಂ ಅರ್ಚನಂ ತುಷ್ಟಮಂ ಭವೇತ್. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮ್ಯೋ ಬಂಧನಾ ಮೃತ್ಯೋ ಮೋಕ್ಷೇ ಯಮಾಮೃತಾತ್. ಭಸ್ಮವನ್ನು ಧರಿಸ್ತಾನೆ. ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿ. ಗಂಧ ಹಚ್ತಾನೆ. ಯುವತಿ, ಕುಂಕುಮ, ಗಂಧ, ಅಕ್ಷತೆ, ಹೂವ, ಪತ್ರಿ, ಉದ್ಕಡಿ ಎಲ್ಲ ಬೆಳಗ್ತಾನೆ. ಕಣ್ಣು ಮುಚ್ಚಿ ಕುಂತ. ಓಂ ನಮಃ ಶಿವಾಯ.
ತಂದೆ ಮಾಡುವಂತಹ ಅದೇ ಮಂತ್ರವನ್ನ, ಶಾಲೆಯಲ್ಲಿ ಗುರುಗಳು ಬೋಧಿಸಿರುವಂತಹ ಅದೇ ಮಂತ್ರವನ್ನ ಮುಂದೆ ಒಂದು ದಿನ ನಿನ್ನ ಆಯುಷ್ಯ ಅಭಿವೃದ್ಧಿಗಾಗಿ, ಆಯುಷ್ಯ ಪ್ರಾಪ್ತಿಗಾಗಿ ಆ ಭಗವಂತನ ಸೇವಿಸು ಅಂತ ಹೇಳಿದಾಗ ಅದೇ ಮಂತ್ರದಿಂದ ಅವರು ಬಂದು ತಪಸ್ಸಿಕೊಂಡರು. ಓಂ ನಮಃ ಶಿವಾಯ. ಭಕ್ತಿಯಿಂದ ಪೂಜೆ ಮಾಡ್ತಾನೆ. ಸಣ್ಣ ಹುಡುಗ, ಅವನಿಗೆಷ್ಟು 15 ವರ್ಷ ತುಂಬಿ 16ಕ್ಕೆ ಪ್ರಾರಂಭ ಆಯಿತು. 16 ವರ್ಷ ಮುಗ್ಯಕ್ಕೆ ಬಂದು ಓಂ ನಮಃ ಶಿವಾಯ ಮನಸ್ಸಿನಲ್ಲಿ ಕಾಡ್ತಿತ್ತು. 16 ವರ್ಷ ಆದು ಅಂದ್ರೆ ನಾನು ಜೀವ ಬಿಡ್ಬೇಕಾಗ್ತೈತಿ. ಆ ಪರಮಾತ್ಮ ಬ್ರಹ್ಮ ಹೇಳಿ ಕಳಿಸ್ಯಾನ ಖರೆ, ನಮ್ದು ಈಗ ನಾ ಪೂಜೆ ಮಾಡುವಂತಹ ಪೂಜೆಯಿಂದ ನಾನು ದೀರ್ಘಾಯುಷ್ಯವನ್ನು ಪಡ್ಕೋತನೋ ಇಲ್ಲೋ ಅನ್ನೋ ಡೌಟ್ ಬರ್ತೀವಂಗ. ಆದ್ರೂ ಸಹಿತ ಬಿಡ್ಲಿಲ್ಲ. ಬ್ರಹ್ಮ ಹೇಳಿರುವಂತ ನನಗೆ ನಂಬಿಕೆ ಐತೆ ಅಂತೇಳಿ ಓಂ ನಮಃ ಶಿವಾಯ ಭಕ್ತಿಯಿಂದ ಪೂಜೆ ಮಾಡಕಂತ. ಯಾರು ಕೆಲಸವಿಲ್ಲ, ಅವ್ವ ಅಪ್ಪ ನೆನಪಿಲ್ಲ, ಮನಿ ಇಲ್ಲ, ಊಟ ಇಲ್ಲ, ನೆನಪು ಏನೋ ಎಲ್ಲವನ್ನ ತ್ಯಾಗ ಮಾಡಿ ಎಲ್ಲವನ್ನ ಮರೆತು ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರದೊಳಗ ಆ ಮಗ್ನಾಕನ ಬಾಲಕ ಮಗ್ನಾದ. ಅವನಿನ್ನೇನು 15 ವರ್ಷ ತುಂಬಿ 16 ವರ್ಷ 11 ತಿಂಗಳು, ಲಾಸ್ಟ್ ಕೊನೆ 30 ದಿನ ಮುಗಿದು ಇನ್ನೇನು ಕೊನೆ ದಿನ ಬಂತು. ಕೊನೆಯ ದಿನಕ್ಕೆ ಬಂದ. ಇನ್ನೇನು ಇವತ್ತಿನ ಆಯುಷ್ಯ ಮುಗಿತೈತಿ ಅನ್ನುವಂತಹ ಅವನು ಗೊತ್ತಿರಲಿಲ್ಲ. ಆದ್ರೂ ಸಹಿತ ಅವನು ದಿನನಿತ್ಯ ಪೂಜೆಯಲ್ಲಿ ತೊಡಗಿದ್ದ. ಓಂ ನಮಃ ಶಿವಾಯ. ಆದ್ರ ಮೇಲೆ ಯಮಧರ್ಮರಾಜ ಚಿತ್ರಗುಪ್ತನನ್ನ ಕೇಳ್ತಾನೆ, ಹೇ ಚಿತ್ರಗುಪ್ತ, ಇವತ್ತಿನ ದಫ್ತರ್ ತೆಗಿ, ಪೇಜ್ ತಿರುಗಿಸಿ, ಇವತ್ತು ಯಾರ ಪಾಳೆ ನೋಡು. ಅವ ಕಿವಿಯಾಗಿನ ಪೆನ್ ತೆಗೆದು ಚಸ್ಮಾ ಹಾಕೊಂಡು ತೆಗಿತಾನ, ಪೇಜ್ ತೆಗಿತಾನ. ಹೇ ಭಗವಂತ, ಯಮಧರ್ಮರಾಜರೇ, ಇವತ್ತಿನ ಪಾಳೆ ಭೂಲೋಕದಲ್ಲಿ ಮೃಕಂಡು ಅನ್ನುವಂತ ಒಬ್ಬ ಮಹಾಮುನಿಯದಾನ, ಮಹಾನ್ ಶಿವಭಕ್ತ. ಅವನು ಶಿವನ ಅನುಗ್ರಹದಿಂದ ಅಲ್ಪಾಯುಷ್ಯವನ್ನು ಪಡೆದಿರುವಂತ ಮಾರ್ಕಂಡೇಯ ಅನ್ನುವಂತ ಬಾಲಕನ ಅವನು ಪಾಳೆ ಐತಿ ಇವತ್ತು. ಕಣ್ಣು ಮುಚ್ಚಿದ. ಯಮನು ಕೂಡ ಒಂದು ಕ್ಷಣ ವಿಚಾರ ಮಾಡಿ, ಹೌದಲ್ಲ, ಈ ಬಾಲಕ ಇಷ್ಟು ಭಕ್ತಿವಂತ, ಶಿವನ ಅನುಗ್ರಹದಿಂದ ಹುಟ್ಟಿರುವಂತವ. ಯಮರಾಜ ಏನ್ ಮಾಡ್ತಿದ್ದಂದ್ರೆ ಎಲ್ಲರನ್ನೂ ತರಕ್ ತಾ ಹೋಗ್ತಿದ್ದಿಲ್ಲ. ಆ ಯಮ ಭಟರನ್ನ ಕಳಿಸ್ತಿದ್ದ, ಸೇವಕರನ್ನ ಕಳಿಸ್ತಿದ್ದ. ಇವತ್ತಿನ ಪಾಳೆ ತಗೊಂಡ್ ಬಾ. ಹಾಗೆ ಹೇಳಿದಾಗ ಇವತ್ತು ಇವನ ಭಕ್ತಿಗೆ ಮೆಚ್ಚಿ, ಈ ಶಿವಭಕ್ತಿಯ ಮಹಿಮೆಯನ್ನ ಕೇಳಿ, ಈ ಬಾಲಕನ ಭಕ್ತಿಯನ್ನ ಕೇಳಿ ಆ ಸಾಕ್ಷಾತ್ ಯಮಧರ್ಮರಾಜನೇ, ಹೇ ಸೇವಕರೇ, ಈ ಸಾಮಾನ್ಯ ಜನರನ್ನ ತರ್ಲಿಕ್ಕೆ ನೀವು ಹೋಗ್ತೀರಿ, ಆದ್ರೆ ಇವೊಬ್ಬ ಮಹಾನ್ ಶಿವಭಕ್ತ ಇವನನ್ನ ತರಾಕ ಸ್ವತಃ ನಾನೇ ಹೋಗ್ತನು ಅಂತ ಹೇಳಿ ಯಮಪಾಶವನ್ನು ಹಿಡಿದ ಹಗ್ಗ ಹಿಡ್ಕೊಂಡ ಕ್ವಾನಿನ ಮೇಲೆ ಕೂತ. ಧಗ್ 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 ಅಂತ ಯಮಧರ್ಮರಾಜ ನಡ್ಕೊಂಡು ಬರ್ತಿದ್ರ ಭೂಮಿ ಎಲ್ಲ ಅಳಿಗಾಡ್ತಕ್ಕ. ಬಿರುಗಾಳಿ ಬೀಸ್ತು, ಶಿಡಿಲು ಮಿಂಚುಗಳು ಬೆಳೆದು. ಯಾಕಂದ್ರೆ ಸಾಕ್ಷಾತ್ ಯಮಧರ್ಮರಾಜ ಅಂದ್ರ ಅವನ ಕಾಲ ಪಾಶವನ್ನು ಹಿಡ್ಕೊಂಡು, ಅವನ ಪಾಶ ಹಿಂಗಿರ್ತೈತಲ್ಲ, ಅವನ ಹಗ್ಗ ಹಿಂಗಿರ್ತಲ್ಲ, ಅವನ ಕೈಯಾಗ ಹಗ್ಗ ಹಿಂಗ ಬೀಸಿ ಯಾರಿಗೆ ಹಾಕ್ತಾನ ಅವರು ಮುಗಿತವ್ರ ಆಯುಷ್ಯ ಅಂತ ಹಗ್ಗ ಹಿಡ್ಕೊಂಡು ಪಾಶವನ್ನು ಹಿಡ್ಕೊಂಡು ಭೂಲೋಕಕ್ಕೆ ಬರ್ತಾನೆ. ಕ್ವಾಣದ ಮೇಲೆ ಕುಂತು ಯಮಧರ್ಮರಾಜ ಗೋದಾವರಿ ನದಿ ತೀರಕ್ಕೆ ಬಂದ. ಅಲ್ಲಿ ಪೂಜೆ ಮಾಡ್ತಿದ್ದ. ಆ ಬಾಲಕ ದೂರ ನಿಂತು ನೋಡಿದ, ಹೌದಲ್ಲ, ಅವ್ರು ಹೇಳಿದ ಖರೆ ಐತಲ್ಲ, ಈ ಹುಡುಗ ಎಷ್ಟು ನೋಡಕ್ಕೆ ಸುಂದರವಾಗಿದ್ದಾನೆ, ಅವನಲ್ಲಿ ಮುಖದಲ್ಲಿ ಎಷ್ಟು ಕಳೆ ಇದೆ, ಅವನು ಮಾಡುವಂತಹ ಪೂಜೆಯಲ್ಲಿ ಎಷ್ಟು ವಿಶೇಷತೆ ಇದೆ, ಅವನು ಮಾಡುವಂತಹ ಮಂತ್ರದಲ್ಲಿ ಎಷ್ಟು ಶುದ್ಧತೆ ಇದೆ. ಓಂ ನಮಃ ಶಿವಾಯ. ಇದನ್ನು ಕೇಳಿ ಬಾಲಕನ ಒಂದಿಷ್ಟು ದೂರದಲ್ಲಿ ನಿಂತ, ಆಯ್ತು, ನಾ ಇನ್ನು ಎಷ್ಟು ನೋಡಿದ್ರು ಉಪಯೋಗ ಇಲ್ಲ, ಯಾಕಂದ್ರೆ ನಾನು ಒಬ್ರ ಕೈಯಾಗ ಕೆಲಸಕ್ಕಿರ. ಯಮಧರ್ಮರಾಜ ಅವನದೊಂದು ಕೆಲಸ, ಅವನದೇನು ಸಂಹಾರ ಮಾಡುವಂತ ಕೆಲಸ. ಪರಮಾತ್ಮನ ಒಂದು ಲಿಸ್ಟ್ ಇರ್ತೈತಿ, ಆ ಲಿಸ್ಟ್ನಾಗ ಬಂದವ್ರನ್ನ ತರೋದು, ಯಮಲೋಕಕ್ಕೆ ಒಯ್ಯೋದು, ಅಷ್ಟೇ ಅವನ ಕೆಲಸ. ನಾ ಏನು ಮಾಡಕ್ ಬರಂಗಿಲ್ಲ. ಬಾಲಕ, ನೀನು ನೋಡ್ರಿ ನನಗೂ ಪಾಪ ಅನಿಸ್ತೈತಿ, ಆದ್ರೆ ನಿನಗೆ ನಾನು ಆಯುಷ್ ಕೊಡಕ್ಕೆ ಸಾಧ್ಯ ಇಲ್ಲ, ನನಗೆ ಆರ್ಡರ್ ಆಗೈತಿ ಮ್ಯಾಲಿಂದ, ನಾನು ನಿನ್ನನ್ನು ಒಯ್ಯಬೇಕು ಅಂತ ಹೇಳಿ ಅವ ಯಮಧರ್ಮರಾಜ ಬಾಲಕನ ಕರೀತಾರೆ. ಹೇ ತಮ್ಮ, ನೀ ಬಾಯಿ, ಹೇ ತಮ್ಮ ಬಾರೋ ಇಲ್ಲಿ. ನೀವು ಕಣ್ ತೆಗದ, ಯಾರು ನೀನು? ಗೊತ್ತಿಲ್ಲ, ಯಮ ಅಂದ್ರೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಅವಾಗ ಯಾರು ನೀನು? ನೀವು ನಕ್ಕ. ಅಲ್ಲೇ ಬಾಲ ಮೂಢ, ನಾನು
ಯಮಧರ್ಮರಾಜ, ನನ್ನ ಬಗ್ಗೆ ನೀವು ತಿಳಿದಿಲ್ಲೇನು? ಗೊತ್ತಿಲ್ಲ ನನಗೆ ನೀವು ಯಾರಂತ ಇವತ್ತು ಫಸ್ಟ್ ನೋಡೇನಿ. ಹೇ ಬಾಲಕ, ನನ್ನನ್ನು ಯಮಧರ್ಮರಾಜ ಅಂತ ಕರೀತಾರೋ. ನಾನು ಯಮ, ಯಾರ ಆಯುಷ್ಯ ಮುಗಿತದನೋ ಅವರಿಗೆ ನನ್ನ ಹಗ್ಗದಿಂದ, ನನ್ನ ಪಾಶದಿಂದ ಅವರ ಕೊರಳಿಗೆ ಹಾಕಿ ಅವರನ್ನು ಸಂಹಾರ ಮಾಡಿ ಯಮಲೋಕ ಒಯ್ಯುವಂತ ಕೆಲಸ ನನ್ನದಾಗೈತಿ. ಅದಕ್ಕೆ ನನ್ನನ್ನು ಎಲ್ಲರೂ ಯಮ ಅಂತಾರು. ಅವಾಗ ಹೋ ಯಮನ ನೀವೇನಾ ಯಮ ಅಂದ್ರೆ? ಹಿಂಗ ಋಷಿಮುನಿಗಳು ಹೇಳ್ತಿದ್ರು, ನಿನ್ನ ಆಯುಷ್ಯ ಐತಿ, ನಿನ್ಗೆ ಆಯುಷ್ಯ ಕಡಿಮೆ ಐತಿ, ನಿನ್ನ ಆಯುಷ್ಯ ಮುಗಿದಂತ ನಂತರ ಆ ಯಮರಾಜನ ಪಾಶಕ್ಕೆ ನೀನು ಬಲಿಯಾಗಬೇಕಾಗ್ತೈತಿ ಅಂತ ಹೇಳ್ತಿದ್ರು, ಮಾತಾಡ್ತಿದ್ರು. ಏನೇನಾ ಯಮ ಅಂದ್ರೆ? ನಮಗ್ ಗೊತ್ತಿಲ್ರಿ. ಆವಾಗ ಇಷ್ಟೆಲ್ಲ ಮಾತಾಡಿ ಮತ್ತೆ ಏನ್ ಮಾಡ್ತಿದ್ರು? ಓಂ ನಮಃ ಶಿವಾಯ. ಅಷ್ಟು ಅಚಲವಾಗಿರುವಂತ ಭಕ್ತಿಯಲ್ಲಿ ತೊಡಗಿದ್ದ ಈ ಬಾಲಕ. ಆದ್ರೂ ಸಹಿತ ಮತ್ತೊಂದು ಕರೀತಾನೆ, ಹೇ ಬಾಲಕ, ನಿನ್ನ ಆಯುಷ್ ಮುಗಿತು ಬಾರೋ, ನಿನ್ ಟೈಮ್ ಆಗೈತಿ ಬಾರೋ, ನೀನು ಈಗ ಯಮಲೋಕಕ್ಕೆ ಹೋಗ್ಬೇಕು, ನಿನಗೆ ನಾನು ಪಾಶವನ್ನು ಹಾಕ್ತೇನೆ ಬಾ. ನಾ ಬರಂಗಿಲ್ರಿ, ನಾ ಪೂಜೆ ಮಾಡ್ಬೇಕು. ಓಂ ನಮಃ ಶಿವಾಯ. ತಮ್ಮ ಬಾರೋ, ನಿನಗೆ ತಿಳಂಗಿಲ್ಲ, ನಿನ್ನ ಆಯುಷ್ ಮುಗದೈತು, ನಿನ್ನ ಏನ್ ಮಾಡಿದ್ರು ಸಾಧ್ಯವಿಲ್ಲ, ನೀನು ಬರಲೇಬೇಕು. ನಾ ಬರಂಗಿಲ್ರಿ, ನಾ ಪೂಜೆ ಮಾಡೋದನು, ನಾ ಭಗವಂತನ ಧ್ಯಾನ ಮಾಡೋದನು. ಓಂ ನಮಃ ಶಿವಾಯ. ಪರಿಪರಿಯಾಗಿ ಕರೀತಾನ ಈ ಯಮ. ಆದ್ರೂ ಕೂಡ ಬರಂಗಿಲ್ಲ. ಎಷ್ಟು ಸಾರಿ ಹೇಳ್ತಾರೆ? 1 ಸಾರಿ ಹೇಳ್ದ, 2 ಸಾರಿ ಹೇಳ್ದ, 3 ಸಾರಿ ಹೇಳ್ದ, 10 ಸಾರಿ ಹೇಳ್ದ. ಆದ್ರೆ ಈ ಹುಡುಗ ಎದ್ದು ಬಿಟ್ಟು, ಪೂಜೆ ಬಿಟ್ಟು, ಲಿಂಗ ಬಿಟ್ಟು ಬರಾಕ ತಯಾರಿಲ್ಲ. ಅವಾಗ ಇವ್ ಕ್ವಾನ ಬಿಟ್ಟು ತಲೆಗಿಳದ. ಯಾರು? ಯಮಧರ್ಮರಾಜ ಕೆಳಗಿಳದ. ಢಗ್ಗ ಶಬ್ದ ಬತ್ತು. ಅವನ ಭೂಮಿಗೆ ಅವನ ಪಾದ ಸ್ಪರ್ಶ ಆಗುತ್ತಾನೆ. ಶಬ್ದ, ಅಘೋರವಾಗಿರುವಂತ ಶಬ್ದ. ಆ ಬಾಲಕ ಒಂದು ಕ್ಷಣ ವಿಭ್ರಾಂತನಾಗಿ ನೋಡ್ತಾನ. ಬರ್ತೀಯೋ ಏನು ಹಗ್ಗ ಒಗಿಲೋ ಅಂದ. ಇವ ಹಂಗ ಬಂದ ಇಳಿದಿರುವುದನ್ನು ನೋಡಿ ಏನ್ ಮಾಡ್ತಾನಂದ್ರ, ಲಿಂಗದಿಂದ ಒಂದಿಷ್ಟು ದೂರದಲ್ಲಿ ಕೂತು ಪೂಜೆ ಮಾಡುವುದನ್ನು ಬಿಟ್ಟು ಎದ್ದು ಹೋಗಿ ಲಿಂಗವನ್ನು ತಬ್ಕೊಂಡು ಬಿಟ್ಟ. ಹೇ ಪರಮಾತ್ಮ, ಕರುಣಾ ಸಮುದ್ರಾಯ ದಯಾ ಸಿಂಧು, ಯಾರೋ ಯಮ ಅಂತ ಬಂದ ನನ್ನ ಒಯ್ಯಾಕ, ನನ್ನನ್ನು ಕಾಪಾಡು ಭಗವಂತ. ಓಂ ನಮಃ ಶಿವಾಯ. ಎಷ್ಟು ಭಕ್ತಿಯಿಂದ ಪರಮಾತ್ಮನ ಅವನ ಸ್ಮರಿಸ್ತಿದ್ದ. ಆದ್ರೂ ಕೂಡ ಯಮನ ಕರ್ತವ್ಯ ಅವನು ಮಾಡಲೇಬೇಕಾಗಿತ್ತು. ನೀವು ಕರೆದ್ರೆ ಬರಲಿಲ್ಲ. ಹೇ ಬಾಲಕ, ನಾನು ಆ ಒಂದು ಹಗ್ಗದ ಪಾಶವನ್ನು ಎಸಿತೇನು, ನೀನು ಲಿಂಗ ಬಿಟ್ಟು ಒಂದಿಷ್ಟು ದೂರ ಬಾ. ನೀನು ಲಿಂಗಕ್ಕೆ ಇರುವಾಗ ನಾನು ಪಾಶವನ್ನು ಎಸಕ್ ಬರಂಗಿಲ್ಲ, ಒಂದಿಷ್ಟು ಲಿಂಗ ಬಿಟ್ಟು ಹೊರಗೆ ಬಾ ಅಂದ. ನಾ ಬರಂಗಿಲ್ಲ. ಮತ್ತೆ ಗಟ್ಟಿಯಾಗಿ ತಂದ್ಕೊಂಡ ಲಿಂಗವನ್ನು. ಇವನು ಕರೆದು ಸಾಕಾತು. ಯಮ ಸಿಟ್ಟಿಗೇರಿ, ನೀ ಬಿಟ್ಟರೆ ಬರುವಾಗ ನಿನಗೆ ಅಲ್ಲೇ ಪಾಶವನ್ನು ಒಗಿತ ಹಿಂಗ ಆ ಹಗ್ಗ ತಗೊಂಡು ಮಲು ಮಾಡಿ ಹಿಂಗ್ ಒಗಿತಾನ. ಆ ಪಾಶ ಆ ಹುಡುಗನ ಕೊರಳಿಗೆ ಜೊತೆಗೆ ಲಿಂಗಕ್ಕೂ ಕೂಡಿ ಆ ಪಾಶ ಬಿದ್ದು ಬಿಡ್ತದೆ. ಇಲ್ಲಿ ಲಿಂಗಕ್ಕೆ ಪಾಶ ಬಿತ್ತು. ಅದರ ಅನುಭವ ಕೈಲಾಸದಲ್ಲಿರುವಂತ ಪರಮಾತ್ಮನ ಕುತ್ತಿಗೆಗೆ ಹಗ್ಗ ಬಿದ್ದಿತ್ತು. ಅದು ಯಾವ ಹಗ್ಗ? ಪಟ್ಟ ನೋಡ್ತಾನ ಪರಮಾತ್ಮ. ಮಗ್ಗಲಿರುವಂತ ಪಾರ್ವತಿ ನೋಡ್ತಾಳ. ಓ, ಇದು ಯಮನ ಪಾಶ, ಕಾಲ ಪಾಶ ಇದು ಅಲ್ಲ. ಪರಮಾತ್ಮನಿಗೆ ಪಾಶವನ್ನು ಹಾಕುವಂತಹ ಶಕ್ತಿಯನ್ನು ಯಾರು ಕೊಟ್ರು ಅವನಿಗೆ? ಆ ಪರ್ಮಿಷನ್ ಯಾರು ಕೊಟ್ರು ಅಂತ ಹೇಳಿ ಪಾರ್ವತಿ ಕೇಳ್ತಾಳ. ಓಹೋ, ಇದು ಪಾರ್ವತಿ, ಇದು ಹಂಗಲ್ಲ, ಒಂದಿಷ್ಟು ನಿಂದ್ರು ಅಂತ ಹೇಳಿ ಪರಮಾತ್ಮನಿಗೂ ಸಿಟ್ಟು ಬಂತು. ಯಾಕಂದ್ರೆ ಯಾರೇ ಇರೋರಾಕ ಈಗ ಡೈರೆಕ್ಟ್ ಈ ಪ್ರಧಾನಮಂತ್ರಿ ಅದಾನಂದ್ರೆ ಡೈರೆಕ್ಟ್ ನಾವು ಅರೆಸ್ಟ್ ವಾರೆಂಟ್ ತಗೊಂಡು ಹೋದ್ರೆ ಸುಮ್ಮನಿರ್ತಾನ್ರಿ, ಬೆಂಕಿ ಹಾಕೋಣ, ಕಣ್ಣು ಕೆಂಪಾಕೋನ್ ಕ್ಷಣಕ್ಕೆ. ಹಂಗ ಪರಮಾತ್ಮ ನಾನು ನನ್ನ ಕೈಯಾಗ ಕೆಲಸ ಮಾಡುವಂತ ಯಮ ನನಗ ಪಾಶ ಹಾಕ್ತಾನಂದ್ರೆ ಎಷ್ಟು ಇರಬೇಕು ಅಂತ ಹೇಳಿ ಸಿಟ್ಟಿಗೆದ್ದ ಪರಮಾತ್ಮ ಜಟಾಟ ವೀಗ ಲಜ್ಜ ಲಪ್ರವಾಹ ಪಾವಿತಸ್ಥಲೆ ಗಲೇವ ಲಂಬೆ ಲಂಬಿತಾಂಬಲೆ ಭುಜಂಗ ತುಂಗ ಮಾಲಿಕಾಂ ಡಮಡ್ಡ ಮಡ್ಡ 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 ಮಣ್ಣಿನಾದ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ. ಪರಮಾತ್ಮ ಸಿಟ್ಟಿನಿಂದ ತಾಂಡವವನ್ನು ನೃತ್ಯವನ್ನು ಮಾಡಕತ್ತ. ಯಾಕಂದ್ರೆ ಪರಮಾತ್ಮ ನನ್ನನ್ನೇ ಇವನು ಪಾಶಕ್ಕೆ ಒಳಪಡಿಸಿದ್ದಾನಲ್ಲ. ಸಿಟ್ಟಿಗೇರಿ ನೃತ್ಯವನ್ನು ಮಾಡಿ ಕೆಳಗ ಲಿಂಗದ ಮುಂದೆ ಪ್ರತ್ಯಕ್ಷರಾಗ್ತ ಪರಮಾತ್ಮ. ಹೇ ಪರಮಾತ್ಮ ಅಂತಾನ, ಹೇ ಯಮ, ಮೂರ್ಖ ಯಮನೇ, ನನ್ನ ಕೊರಳಿಗೆ ಪಾಶವನ್ನು ಹಾಕುವಷ್ಟು ನಿನಗೆ ಧೈರ್ಯವೇ ಅಲ್ಲ ಪರಮಾತ್ಮ. ಇವು ಯಮ ಅಂಜಿಬಿಟ್ಟ ಗಾಬರಿಯಾದ ಅವರು ತೊಡಸಾಕತ್ತೀವ. ಹೇ ಪರಮಾತ್ಮ, ನಾನು ನಿಮ್ಗೆ ಹಾಕಿಲ್ರಿ, ಬಾಲಕನ ಆಯುಷ್ಯ ನೀವೇ ಹೇಳಿದ್ರಿ 16 ವರ್ಷ ಆಯುಷ್ಯ ಮುಗಿತು.
ಇವನ್ ಪಾಶ ಹಾಕ್ಬೇಕಾಯ್ತು, ನಾ ದೂರ ನಿಂತು ಕರೆದ್ನಿ ಆದ್ರೂ ಬರ್ಲಿಲ್ಲ, ಭಗವಂತ ನನ್ನ ಕ್ಷಮಿಸು, ನನ್ನ ಕ್ಷಮಾ ಮಾಡು ಅಂತ ಹೇಳಿ ತೊಡರ್ ಮಾಡಕತ್ತೀವಿ. ಯಮ ತೊಡರ್ ಮಾಡಕತ್ತಿದಾಗ ಪರಮಾತ್ಮ ಹೇಳ್ತಾನ, ಹೇ ಯಮನೇ, ಯಾವತ್ತೂ ನೀನು ಒಂದು ನೆನಪಿನಲ್ಲಿ ಇಟ್ಕೋ, ಇದು ನಿನಗೆ ಪಾಠ. ಈ ಒಂದು ವಾಕ್ಯ ಐತಲ್ಲ, ಆ ಯಮ ನೀನು ನೆನಪಿಟ್ಕೋಬೇಕು, ಜಗತ್ತಿನಲ್ಲಿ ಇರುವಂತ ನಾವೆಲ್ಲರೂ ಕೂಡ ನೆನಪಿಟ್ಕೋಬೇಕು. ಯಾವ ಮಾತು ಹೇಳಿದ ಪರಮಾತ್ಮ ಅಂದ್ರ, ಹೇ ಯಮನೇ, ಒಂದು ತಲೆಯಾಗಿಟ್ಕೋ, ಯಾವ ವ್ಯಕ್ತಿ ಯಾವ ಜೀವಿ ನನ್ನ ನೆನಪಿನಲ್ಲಿ, ನನ್ನ ಸ್ಮರಣೆಯಲ್ಲಿ, ನನ್ನ ಪೂಜೆಯಲ್ಲಿ ಯಾವ ವ್ಯಕ್ತಿ ತೊಡಗಿರ್ತಾನೋ ಅವನಿಗೆ ಪಾಶವನ್ನು ಹಾಕುವಂತ ಹಕ್ಕು ನಿನಗಿಲ್ಲ ಅಂತೇಳಿ ಘಂಟಾ ಘೋಷ. ಅಲೇ ಯಮನೇ, ನೀನು ಇಷ್ಟು ಮೂರ್ಖನ? ಪರಮಾತ್ಮ ನನ್ನನ್ನೇ ಅವನು ಸೇವೆ ಮಾಡುವಂತಹ ಸಂದರ್ಭದೊಳಗ ಪಾಶ ಹಾಕ್ತೀನಿ ಅಂದ್ರೆ ನಿನಗೆ ಎಷ್ಟು ಧೈರ್ಯ ಇರಬಾರ್ದು. ಅವಾಗ ಇವನು ಹೇಳ್ದ, ಯಾರು ಯಮ, ಅಲ್ರಿ ಪರಮಾತ್ಮ, ನೀವ ಹೇಳ್ತೀರಿ 2 ಥರ ಮಾತಾಡ, ನಾ ಏನ್ ಮಾಡ್ಲಿ? ನೀವ ಹೇಳಿ ಕಳಿಸಿರಿ, ಒಂದು ಲಿಸ್ಟ್ ಕಳಿಸಿರಿ, ಆ ಲಿಸ್ಟ್ನಾಗ ಇವತ್ತು ಇವಂತ ಪಾಳೆ ಐತಿ, ಮತ್ತು ನಾ ಇವನು ಹಿಡ್ಕೊಳಕ್ ಬಂದ್ರೆ ನೀವು ಇಲ್ಲಿ ಬಂದು ಪ್ರತ್ಯಕ್ಷ ಆಗಿ ನನ್ನ ಬೇಯಕತ್ತೀರಿ, ನಾ ಹೆಂಗ್ ಮಾಡ್ಲಿ? ಅಡ್ಕೋತ್ನಾಗ ಸಿಕ್ಕದ ಅಡಿಕೆ ಆದ ಪರಿಸ್ಥಿತಿ ಒಂದು ಯಮನ್. ಆವಾಗ ಪರಮಾತ್ಮನ ಇಷ್ಟು ನಾನಾ ವಿಧವಾಗಿ ಯಮ ಪರಮಾತ್ಮ ಹೀಗೆಲ್ಲ ಹೇಳಿದಾಗ ಪರಮಾತ್ಮ ಒಂದು ವಾಕ್ಯ ಹೇಳ್ತಾನ, ಹೇ ಯಮನೇ, ನೀನು ಮಾಡುವಂಥದ್ದು ಏನು ತಪ್ಪಲ್ಲ, ನಾನು ಅವನಿಗೆ 16 ವಯಸ್ಸು ಅಂತ ಹೇಳಿದ್ದೆ. ಯಾಕಂದ್ರೆ ಪರಮಾತ್ಮ ಅಲ್ಲಿ ಏನು ಮಾಡ್ಬೇಕು, ಆ ಕಡೆ ಏನು ಹೇಳಕ್ ಬರಂಗಿಲ್ಲ, ಈ ಕಡೆ ನಡು ಸಿಕ್ಕೊಂಡ್ಬಿಟ್ಟು ಪರಮಾತ್ಮ. ಆದ್ರೆ ಚಾಕಚಕ್ಯತೆಯಿಂದ ಚಾಣಾಕ್ಷರ ಉತ್ತರವನ್ನು ಪರಮಾತ್ಮ ಯಮನಿಗೆ ಕೊಡ್ತಾನೆ. ಏನಂದ್ರ, ಹೇ ಯಮನೇ, ನಾನು ಅವನಿಗೆ 16 ವರ್ಷ ಆಯುಷ್ಯ ಕೇಳೀನಿ, ಆದ್ರೆ 16 ವರ್ಷಕ್ಕೆ ಅವನ ಶಿವನ ಪೂಜೆಯನ್ನು ಮಾಡ್ಕೊಂತ ನನ್ನ ದಿವ್ಯ ಅನುಗ್ರಹದಿಂದ ನನ್ನ ಪೂಜೆ ಒಳಗ, ನನ್ನ ಜಪದ ಒಳಗ, ನನ್ನ ಧ್ಯಾನದೊಳಗ ಅವನು ಸದಾಕಾಲ ಮಗ್ನ ಆಗಿರೋದ್ರಿಂದ ಅವನಿಗೆ ಇವತ್ತಿಗೆ ಆಯುಷ್ ಮುಗಿಯೋದಿಲ್ಲ. ಇವತ್ತಿನಿಂದ ಅವನು ಚಿರಕಾಲವಾಗಿ 16 ವರ್ಷದ ಬಾಲಕನೇ ಆಗಿ ಉಳಿತಾನ ಅಂತ ಹೇಳಿ ಆಶೀರ್ವಾದ ಮಾಡಿ. ಮಾರ್ಕಂಡೇಯ ಋಷಿ ಮುಂದೆ ಏನಕ್ಕನಂದ್ರ, ಯಾವತ್ತು 16 ವರ್ಷದ ಬಾಲಕನಾಗಿಯೇ ಅವ ಜೀವಂತವಾಗಿ ಇರ್ತಾನೆ. ಅನೇಕ ಜನ ಸಾವಿಲ್ಲ, ಕೆಲವೊಬ್ಬರಿಗೆ ಸಾವಿಲ್ಲ ಅಂಥವರಲ್ಲಿ ಈ ಮಾರ್ಕಂಡೇಯ ಮುನಿನೂ ಕೂಡ ಒಬ್ಬ. ಇವನು ಹೀಗೆ ಆ ಪರಮೇಶ್ವರನ ದಿವ್ಯ ಅನುಗ್ರಹದಿಂದ ಆ ಯಮನಿಂದಲೂ ಕೂಡ ತಪ್ಪಿಸಿಕೊಂಡು ತನ್ನ ಆಯುಷ್ಯನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಲ್ಲ. ಇವು ತನಗೆ ಆಯುಷ್ಯ ಮುಗೀತು ಅನ್ನೋದನ್ನೇ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟ. ನಾವು ಯಾವತ್ತು ಚಿರಕಾಲ ಚಿರಂಜೀವಿಯಾಗಿ ಆ ಭಗವಂತನ ಆಶೀರ್ವಾದದಿಂದ ಆ 16 ವರ್ಷ ಆಯುಷ್ಯಿರುವಂತಹ ಬಾಲಕ ಮಾರ್ಕಂಡೇಯ ಮುನಿ, ಮಾರ್ಕಂಡೇಯ ಅನ್ನುವಂತಹ ಭಕ್ತ ಮಾರ್ಕಂಡೇಯ ಅನ್ನುವಂತಹ ಹುಡುಗ, ಅವನು ತನ್ನ ಜೀವನದಲ್ಲಿ ಸಾವೇ ಇಲ್ಲದ ಹಾಗೆ ಆಗಿಬಿಟ್ಟ. ಅದಕ್ಕೆ ಕಾರಣ ಏನು ಅಂದ್ರ ಶಿವಭಕ್ತಿ. ಓಂ ನಮಃ ಶಿವಾಯ ಎನ್ನುವಂತ ಮಂತ್ರದ ಮಹಿಮೆ. ಇದನ್ನು ನಿಮಗೆ ಯಾಕೆ ಇವತ್ತು ಇಲ್ಲಿ ಹೇಳುವಂತ ಪ್ರಸಂಗ ಬಂತು ಅಂದ್ರ, ನಾವೆಲ್ಲರೂ ಪರಮಾತ್ಮನ ಭಕ್ತರು. ಅದರಲ್ಲಿ ವಿಶೇಷವಾಗಿ ಶ್ರಾವಣ ಮಾಸ ಅಂದ್ರೆ ಶಿವನ ಮಾಸ. ಶ್ರಾವಣ ಮಾಸದಲ್ಲಿ ಯಾರು ಭಕ್ತಿಯಿಂದ ಪೂಜೆ, ಜಪ, ತಪ, ಅರ್ಚನೆ, ಕೀರ್ತನೆ, ಶ್ರವಣ ಇತ್ಯಾದಿಗಳನ್ನ ಮಾಡ್ತಾರೋ ಅಂಥವರಿಗೆ ನಿಮಗೂ ಒಂದು ದಿನ ಹಿಂಗೆ ಬರ್ತದಲ್ಲ, ನಿಮ್ಮದು ಪಾಳೆ ಬಂದಿದ್ರು ಸಹಿತ ನೀವು ಭಗವಂತನ ಧ್ಯಾನ ಮಾಡಿರೋದ್ರಿಂದ 1 ತಾಸು ಬಂದು ಇಲ್ಲಿ ಮಲ್ಲಯ್ಯನ ಗುಡಿ ಮುಂದೆ ಪುರಾಣ ಕೇಳೋದ್ರಿಂದ ಒಂದು ದಿನ ಅಲ್ಲ, 1-2 ದಿನ ಆದ್ರೆ ನಿಮ್ಮದು ಟೈಮ್ ಮುಂದೆ ಹೋಗ್ತೈತೆ ಅಂತ ಹೇಳಿ ಖಡಾಖಂಡಿತವಾಗಿ ನಾವು ಇಲ್ಲಿ ಹೇಳಿ ಬಯಸ್ತೀವಿ. ಯಾಕಂದ್ರ ನಿಮ್ಮ ಪಾಳೆ ಬಂದಾಗ ಪೇಜ್ ತಗೊಂಡು ಯಮ ಬಂದಿದಂದ್ರ ಪರಮಾತ್ಮ ಹೇಳ್ತಾನೆ, ಹೇ ಯಮನೇ ನಿಂದ್ರು, ಇವ ಅಥವಾ ಇವರು ಶ್ರಾವಣ ಮಾಸದಾಗ ಮಾನ್ಯ ಸೋಮವಾರ ಪುರಾಣ ಹತ್ತಿತ್ತು, ಪ್ರವಚನ ನಡೆದಿತ್ತು, ಅಲ್ಲಿ ಹೋಗಿ ನನ್ನ ಗುಡಿ ಮುಂದೆ, ನನ್ನ ಕ್ಷೇತ್ರದೊಳಗೆ, ನನ್ನ ಸಾನ್ನಿಧ್ಯದೊಳಗೆ 1 ತಾಸು ಕುಂತ ಶಿವನ ಕೀರ್ತನೆಯನ್ನು ಕೇಳಾರ. ಹಂಗಾಗಿ ಇವತ್ತು ಅವ್ರನ್ನ ನಾ ಬಿಡಂಗಿಲ್ಲ, ನೀವು ಹೊಳೆ ಹೋಗುವಂತೆ ಪರಮಾತ್ಮ ಕಳಿಸ್ತಾನೆ ನಿಮ್ಮಲ್ಲಿ. ಅದಕ್ಕೆ ಭಗವಂತನ ಅನುಗ್ರಹದೊಳಗೆ ನಾವೆಲ್ಲರೂ ಕೂಡ ನಿತ್ಯ ನಿವಾಸ ಮಾಡುವಂಥವರಾಗೋಣ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಭಗವಂತನ ಬಗ್ಗೆ ಅರಿವನ್ನು ಮೂಡಿಸೋಣ. ನಾವು ಸಾಧ್ಯವಾದಷ್ಟು ಭಕ್ತಿಯನ್ನ, ಶಿವ ಪೂಜೆ, ಶಿವ ಕೀರ್ತನೆ, ಶಿವ ಧ್ಯಾನ, ಶಿವ ಪಾರಾಯಣಾದಿಗಳನ್ನು ಮಾಡಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗೋಣ ಅನ್ನುವಂತಹ ವಾಕ್ಯಗಳನ್ನು ಇಲ್ಲಿ ನಿಮ್ಮೆಲ್ಲರಿಗೂ ತಿಳಿಪಡಿಸಿ ನನ್ನೆರಡು ಮಾತು ಮಲ್ಲಿಗೆಗಳನ್ನು ಪೂಜ್ಯರ ಪಾದಗಳಿಗೆ ಅರ್ಪಣೆ ಮಾಡಿ
ನಮ್ಮ ಮಾತನ್ನು ಮುಗಿಸ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ.